ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಕಳೆದ ತರಗತಿಯಲ್ಲಿ ಕರ್ನಾಟಕದಲ್ಲಿ ಮೌರ್ಯರ ಬಗ್ಗೆ ತಿಳ್ಕೊಂಡ್ವಿ. ಇಂದಿನ ತರಗತಿಯಲ್ಲಿ ಕರ್ನಾಟಕದಲ್ಲಿ ಶಾತವಾಹನರ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕದಲ್ಲಿ ಅತ್ಯಂತ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂಥ ಒಂದು ರಾಜವಂಶ ಇದಾಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಶಾತವಾಹನರು ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮೌರ್ಯರ ಪತನ ನಂತರ ದಕ್ಷಿಣ ಭಾರತದಲ್ಲಿ ಒಂದು ಪ್ರಬಲ ಸಾಮ್ರಾಜ್ಯವನ್ನು ಕಟ್ಟಿದಂಥ ಕೀರ್ತಿ ಶಾತವಾಹನರಿಗೆ ಸಲ್ತದೆ. ಪೈಥಾನ್ ಇವರ ರಾಜಧಾನಿಯಾಗಿತ್ತು. ಇವರು ಸುಮಾರು 460 ವರ್ಷಗಳ ಕಾಲ ಕರ್ನಾಟಕವನ್ನು ಆಳ್ವಿಕೆ ಮಾಡ್ತಾರೆ. ಇವರ ಸಾಮ್ರಾಜ್ಯವು ದಕ್ಷಿಣ ಭಾರತವಲ್ಲದೆ ಉತ್ತರ ಭಾರತಕ್ಕೂ ಸಹ ವ್ಯಾಪಿಸಿತ್ತು ಅಂತೇಳಿ ಅನೇಕ ಆಧಾರಗಳ ಮೂಲಕ ತಿಳಿಯಲಾಗುತ್ತದೆ. ಇನ್ನು ಶಾತವಾಹನರ ಮೂಲದ ಬಗ್ಗೆ ಅನೇಕ ಇತಿಹಾಸಕಾರರು ತಮ್ಮದೇ ಆದಂತಹ ವಾದವನ್ನು ಮಂಡಿಸಿದ್ದಾರೆ. ಇವರನ್ನು ಕರ್ನಾಟಕದ ಮೂಲದವರು ಅಂತೇಳಿ ಕೆಲವರು ವಾದ ಮಾಡಿದರೆ, ಇನ್ನು ಕೆಲವು ಇತಿಹಾಸಕಾರರು ಆಂಧ್ರದ ಮೂಲದವರು ಮತ್ತು ಮಹಾರಾಷ್ಟ್ರ ಮೂಲದವರು ಅಂತೇಳಿ ವಾದ ಮಾಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇದೀಗ ಕರ್ನಾಟಕ ಮೂಲದವರು ಅಂತೇಳಿ ಅನೇಕ ಇತಿಹಾಸಕಾರರು ವಾದಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅದರಲ್ಲಿ KP ಜಯಸ್ವಾಲ್ ಎನ್ನುವಂಥ ಇತಿಹಾಸಕಾರ, ಇವರ ಪ್ರಕಾರ ಇವರು ಕನ್ನಡ ನಾಡಿಗೆ ಸೇರಿದಂಥವರು. ಹಿರೇಹಡಗಲಿಯಲ್ಲಿ ದೊರೆತಿರುವಂಥ ಶಾಸನವು ಇವರು ಕನ್ನಡಿಗರೆಂಬುದನ್ನು ತಿಳಿಸುತ್ತೆ ಅಂತೇಳಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಉತ್ತರದ ಮೈಸೂರನ್ನು ಹಾಲ ಮತ್ತು ಇತರ ದೊರೆಗಳು ಆಳುತ್ತಿದ್ದರು ಅಂತೇಳಿ ಇವರು ತಿಳಿಸಿರುವುದನ್ನು ನೋಡಬಹುದಾಗಿದೆ. ಇನ್ನು ಡಾಕ್ಟರ್ ಸುಕ್ತಾನ್ಕರ್ ಅವರ ಪ್ರಕಾರ ಇವರು ಶಾತವಾಹನರ ಮೂಲ ನೆಲೆ ಬಳ್ಳಾರಿ ಜಿಲ್ಲೆ ಎಂದು ಪ್ರತಿಪಾದಿಸ್ತಾರೆ. ಇದಕ್ಕೆ ಪೂರಕವಾಗಿ ಬಳ್ಳಾರಿಯನ್ನು ಪ್ರಾಚೀನ ಶಾಸನಗಳಲ್ಲಿ ಶಾತವಾಹನಿಹಾರ ಅಂತೇಳಿ ಕರೆಯಲಾಗಿದೆ ಅಂತೇಳಿ ಇವರು ತಮ್ಮ ವಾದವನ್ನು ಪುಷ್ಟೀಕರಿಸ್ತಾರೆ. ಇನ್ನು ಡಾಕ್ಟರ್ M ಚಿದಾನಂದ ಮೂರ್ತಿಯವರು, ಇವರು ಕೂಡ ಶಾತವಾಹನರು ಕನ್ನಡ ನಾಡಿನವರಾಗಿದ್ದರು ಅಂತೇಳಿ ಅನೇಕ ಐತಿಹಾಸಿಕ ಸಾಕ್ಷ್ಯಗಳ ಮೂಲಕ ತಿಳಿಸಿರುವುದನ್ನು ಗಮನಿಸಬಹುದಾಗಿದೆ. ಇದಕ್ಕೆ ಪೂರಕವೆಂಬಂತೆ ಹಾಲರಾಜನು ಗಾಥಾ ಸಪ್ತಸತಿಯಲ್ಲಿ ಬಳಸಿದಂಥ ಹಲವು ಪದಗಳು ಕನ್ನಡ ಮೂಲದವುಗಳಾಗಿವೆ ಅಂತೇಳಿ ತಿಳಿಸ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖ ಪದಗಳಂತಂದರೆ ಅತ್ತೆ, ಪಟ್ಟ, ತುಪ್ಪ ಇಂತಹ ಅನೇಕ ಪದಗಳು ಕನ್ನಡ ಪದಗಳಾಗಿರೋದ್ರಿಂದ ಇವರು ಕರ್ನಾಟಕಕ್ಕೆ ಸೇರಿದಂಥವರು ಅಂತೇಳಿ ಅನೇಕ ಇತಿಹಾಸಕಾರರು ತಮ್ಮ ವಾದವನ್ನು ಮಂಡಿಸಿರುವುದನ್ನು ಗಮನಿಸಬಹುದಾಗಿದೆ. ಇನ್ನು ಶಾತವಾಹನರು ಆಂಧ್ರ ಮೂಲದವರು ಅಂತೇಳಿ ಅನೇಕ ಇತಿಹಾಸಕಾರರು ತಮ್ಮ ವಾದವನ್ನು ಮಂಡಿಸಿರುವುದನ್ನು ಗಮನಿಸಬಹುದಾಗಿದೆ. ಈ ಸಿದ್ಧಾಂತದ ವಾದಕರು ಯಾರು ಅಂತಂದರೆ, ಆಂಧ್ರ ಮೂಲದವರು ಅಂತೇಳಿ ತಿಳಿಸುವಂಥ ಇತಿಹಾಸಕಾರರು ಅಥವಾ ವಾದಕರು ಯಾರು ಅಂತಂದರೆ ಪ್ರೊಫೆಸರ್ ರಾಬ್ಸನ್, V.A. ಸ್ಮಿತ್ ಮತ್ತು ಭಂಡಾರ್ಕರ್. ಇವರ ಪ್ರಕಾರ ಶಾತವಾಹನರ ನೆಲೆ ಶ್ರೀಕಾಕುಳಂ, ಕೃಷ್ಣ, ಗುಂಟೂರು ಮತ್ತು ಪೈಥಾನಗಳಂತೇಳಿ ಇವರು ತಿಳಿಸಿರುವುದನ್ನು ಗಮನಿಸಬಹುದಾಗಿದೆ. ನಾಣ್ಯಗಳಲ್ಲಿ ಮತ್ತು ಶಾಸನಗಳಲ್ಲಿ ಇವರನ್ನು ಆಂಧ್ರರೆಂದು, ಸ್ಕಂದ ಪುರಾಣದಲ್ಲಿಯೂ ಇವರನ್ನು ಆಂಧ್ರರೆಂದು ಕರೆದಿರುವುದನ್ನು ಗಮನಿಸಬಹುದಾಗಿದೆ. ಇನ್ನು ಸ್ಮಿತ್ ಅವರ ಪ್ರಕಾರ ಪುರಾಣಗಳಲ್ಲಿ ಶಾತವಾಹನರನ್ನು ಆಂಧ್ರರು ಅಥವಾ ಆಂಧ್ರ ಭೃತ್ಯರು ಅಂತೇಳಿ ಕರೆದಿರುವುದನ್ನು ಗಮನಿಸಬಹುದಾಗಿದೆ. ಆದ್ದರಿಂದ ಇವರು ಆಂಧ್ರದ ಕೃಷ್ಣ ಗೋದಾವರಿ ನದಿಗಳ ನಡುವಿನ ಪ್ರದೇಶದವರು ಅಂತೇಳಿ ಸ್ಮಿತ್ ಅವರು ವಾದಿಸಿರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು E.J. ರಾಬ್ಸನ್ ರವರ ಪ್ರಕಾರ ಇವರು ಕೂಡ ಶಾತವಾಹನರ ರಾಜಧಾನಿ ಧರಣಿ ಕೋಟೆ ಆಂಧ್ರ ಪ್ರದೇಶ ಆಗಿದ್ದರಿಂದ ಇವರನ್ನು ಆಂಧ್ರ ಮೂಲದವರು ಅಂತೇಳಿ ಇವರು ನಂಬ್ತಾರೆ. ಇನ್ನು R.G. ಭಂಡಾರ್ಕರ್ ಅವರು ತಮ್ಮ ವಾದವನ್ನು ಈ ರೀತಿ ಮಂಡಿಸ್ತಾರೆ. ಇವರು ಶಾತವಾಹನರನ್ನು ಆಂಧ್ರ ಮೂಲದವರು ಅಂತೇಳಿ ಗುರುತಿಸ್ತಾರೆ. ಇದಕ್ಕೆ ಹಲವು ಆಧಾರಗಳನ್ನು ಇವರು ತಿಳಿಸ್ತಾರೆ. ಪುರಾಣಗಳಲ್ಲಿ ಇವರನ್ನು ಆಂಧ್ರ ಭೃತ್ಯರು ಅಂತೇಳಿ ಕರೆಯಲಾಗಿದೆ. ಭಂಡಾರ್ಕರ್ ಅವರ ಪ್ರಕಾರ ಇವರು ಮೊದಲು ಮೌರ್ಯರ ಕೈ ಕೆಳಗೆ ಸಾಮಂತರಾಗಿದ್ದು ನಂತರ ಸ್ವತಂತ್ರರಾದರು ಅಂತೇಳಿ ಇವರು ತಿಳಿಸ್ತಾರೆ. ಇವರು ಆಂಧ್ರ ದೇಶದಿಂದ ವಲಸೆ ಬಂದು ಡೆಕ್ಕನ್ ಪ್ರದೇಶದಲ್ಲಿ ನೆಲೆಸಿದವರು ಎಂಬುದು R.G. ಭಂಡಾರ್ಕರ್ ಅವರ ಅಭಿಪ್ರಾಯ ಆಗಿದೆ. ಇನ್ನು R.G. ಭಂಡಾರ್ಕರ್ ಅವರು ಇನ್ನೂ ಹಲವಾರು ವಾದಗಳನ್ನು ಮುಂದೆ ಇಡ್ತಾರೆ. ಭಂಡಾರ್ಕರ್ ಅವರು ತಮ್ಮ ಸಂಶೋಧನೆಯಲ್ಲಿ ಶಾತವಾಹನರನ್ನು ದಕ್ಷಿಣಾ ಪಥದ ಆರೀಕರಣದ ಹರಿಕಾರರು ಅಂತೇಳಿ ಕರೆದಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅಂದರೆ ಉತ್ತರ ಭಾರತದ ವೈದಿಕ ಧರ್ಮ, ಆಡಳಿತ ಪದ್ಧತಿ ಮತ್ತು ಭಾಷೆಗಳನ್ನು ದಕ್ಷಿಣಕ್ಕೆ ತಂದಂಥವರು ಶಾತವಾಹನರು ಎಂಬುದು ಇವರ ವಾದವಾಗಿದೆ. ಇವರು ಶಾತವಾಹನರ ವಂಶಾವಳಿ ಮತ್ತು ಅವರ ಬ್ರಾಹ್ಮಣ ಮೂಲದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ನೀಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು H.C. ರಾಯಚೌಧರಿ ಎನ್ನುವಂಥ ಇತಿಹಾಸಕಾರರ ಪ್ರಕಾರ ಇವರು ತಮ್ಮ ವಾದವನ್ನು ಈ ರೀತಿ ಹೇಳ್ತಾರೆ. ಇವರು ಶಾತವಾಹನರ ವರ್ಣ ಮತ್ತು ಧರ್ಮದ ಮೇಲೆ ಹೆಚ್ಚು ಬೆಳಕನ್ನು ಚೆಲ್ಲಿದ್ದಾರೆ. ಅದರ ಬಗ್ಗೆ ಹೆಚ್ಚು ಸಂಶೋಧನೆಯನ್ನು ಕೈಗೊಂಡಿದ್ದಾರೆ. ಇದಕ್ಕೆ ಆಧಾರವೆಂಬಂತೆ ನಾಸಿಕ್ ಶಾಸನದಲ್ಲಿ ಗೌತಮಿಪುತ್ರ ಶಾತಕರ್ಣಿಯನ್ನು ಏಕ ಬ್ರಾಹ್ಮಣ ಎಂದು ಕರೆಯಲಾಗಿದೆ. ಆದ್ದರಿಂದ ಇವರು ಬ್ರಾಹ್ಮಣ ಮೂಲದವರು ಮತ್ತು ಉತ್ತರ ಭಾರತದ ಸುಂಗರಂತೆ ವೈದಿಕ ಧರ್ಮವನ್ನು ಪುನರುಜ್ಜೀವನಗೊಳಿಸಲು ಬಂದಂಥವರು ಅಂತೇಳಿ ರಾಯಚೌಧರವರು ವಾದಿಸಿರುವುದನ್ನು ಗಮನಿಸಬಹುದಾಗಿದೆ.
ಇವರ ಮೂಲವನ್ನು ಯಾವುದೇ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತಗೊಳಿಸದೆ ಅವರ ವಂಶದ ಹಿನ್ನೆಲೆಯನ್ನು ಇವರು ವಿಶ್ಲೇಷಿಸಿರುವುದನ್ನು ನೋಡಬಹುದಾಗಿದೆ. ಇನ್ನು ಶಾತವಾಹನರು ಮಹಾರಾಷ್ಟ್ರಕ್ಕೆ ಸೇರಿದಂಥವರು ಅಂತೇಳಿ ಇತಿಹಾಸಕಾರರು ತಿಳಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅದರಲ್ಲಿ ವಿ ಮಿರಾಶಿರವರ ಪ್ರಕಾರ ಶಾತವಾಹನರ ಆರಂಭಿಕ ಶಾಸನಗಳು ನಾಸಿಕ್ ಮತ್ತು ನಾನಾಘಟ್ನಲ್ಲಿ ಸಿಕ್ಕಿರುವುದರಿಂದ ಇವರ ಮೂಲ ಮಹಾರಾಷ್ಟ್ರದ ಪ್ರತಿಷ್ಠಾನ ಅಥವಾ ಪೈಠಾಣ ಅಂತೇಳಿ ವಾದಿಸಿರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು PT ಶ್ರೀನಿವಾಸ ಅಯ್ಯಂಗಾರ್ ಅವರ ಪ್ರಕಾರ ಶಾತವಾಹನರು ಪಶ್ಚಿಮ ಡೆಕ್ಕನ್ ಭಾಗದವರು ಅಂತೇಳಿ ತಿಳಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು RS ಶರ್ಮಾರವರ ಪ್ರಕಾರ ಶರ್ಮಾ ಅವರು ಮೆಟೀರಿಯಲ್ ಕಲ್ಚರ್ ಅಥವಾ ಭೌತಿಕ ಸಂಸ್ಕೃತಿಯ ಬಗ್ಗೆ ಬರೆಯುತ್ತಾ ನೇಗಿಲಿನ ವಿಷಯವನ್ನು ಪ್ರಸ್ತಾಪ ಮಾಡಿರುವುದನ್ನು ನೋಡಬಹುದಾಗಿದೆ. ಇನ್ನು ಈ ಶಾತವಾಹನರ ಕಾಲದಲ್ಲಿ ಕೃಷಿ ಪದ್ಧತಿಯಲ್ಲಿ ಅನೇಕ ಬದಲಾವಣೆಗಳಾಯಿತು ಅಂತೇಳಿ RS ಶರ್ಮಾ ಅವರು ವಾದಿಸಿದ್ದಾರೆ. ಶಾತವಾಹನರು ಉತ್ತರ ಭಾರತದ ಗಂಗಾ ಬಯಲಿನಲ್ಲಿದ್ದಂತಹ ಕಬ್ಬಿಣದ ನೇಗಿಲು ಮತ್ತು ಸುಧಾರಿತ ಕೃಷಿ ಪದ್ಧತಿಯನ್ನು ದಕ್ಷಿಣದ ಮಣ್ಣಿಗೆ ಪರಿಚಯಿಸಿದರು ಅಂತೇಳಿ RS ಶರ್ಮಾ ಅವರು ತಿಳಿಸ್ತಾರೆ. ಇದರಿಂದ ದಕ್ಷಿಣ ಭಾರತದಲ್ಲಿ ದೊಡ್ಡ ಮಟ್ಟದ ಕೃಷಿ ಕ್ರಾಂತಿ ಉಂಟಾಗಿ ರಾಜ್ಯದ ವರಮಾನ ಹೆಚ್ಚಾಯಿತು ಅಂತೇಳಿ RS ಶರ್ಮಾ ಅವರು ತಮ್ಮ ವಾದವನ್ನು ತಿಳಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಶಾತವಾಹನರ ಬಗ್ಗೆ ತಿಳಿಸುವಂಥ ಇತರೆ ಪ್ರಮುಖ ಆಧಾರಗಳು ಅಥವಾ ಮೂಲಗಳ ಬಗ್ಗೆ ನೋಡೋದಾದರೆ ಶಾತವಾಹನರ ಬಗ್ಗೆ 2 ಪುರಾಣಗಳು ಪ್ರಮುಖವಾಗಿ ಇವ್ರ ಬಗ್ಗೆ ತಿಳಿಸ್ತವೆ. ಒಂದು ಮತ್ಸ್ಯ ಮತ್ತು ವಾಯುಪುರಾಣಗಳು. ಮತ್ಸ್ಯ ಮತ್ತು ವಾಯುಪುರಾಣಗಳು ಸುಮಾರು 30 ಶಾತವಾಹನ ರಾಜರ ಪಟ್ಟಿಯನ್ನು ನೀಡುತ್ತವೆ ಅಂತೇಳಿ ಹೇಳ್ಬಹುದಾಗಿದೆ. ಅಷ್ಟೇ ಅಲ್ಲದೆ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಎನ್ನುವಂಥ ಅನಾಮಧೇಯ ಗ್ರೀಕ್ ಲೇಖಕನ ಈ ಕೃತಿಯು ಶಾತವಾಹನರ ಕಾಲದ ಸಮುದ್ರ ವ್ಯಾಪಾರ ಮತ್ತು ಕಲ್ಯಾಣ್ ಬಲಿಗಾಜನಂತಹ ಬಂದರುಗಳ ಬಗ್ಗೆ ಮಾಹಿತಿಯನ್ನು ನೀಡ್ತವೆ. ಇದರಿಂದ ಅವರು ವಿದೇಶಗಳೊಂದಿಗೆ ಹೊಂದಿದಂಥ ವ್ಯಾಪಾರದ ಒಂದು ವಾಣಿಜ್ಯ ವ್ಯಾಪಾರ ನೀತಿಯನ್ನು ಮತ್ತು ಅವರ ಅಭಿವೃದ್ಧಿಯನ್ನು ಸೂಚಿಸುವಂತಹ ಒಂದು ಆಧಾರವಾಗಿದೆ. ಇನ್ನು ಟಾಲೆಮಿಯ ಭೂಗೋಳಶಾಸ್ತ್ರದಲ್ಲಿ ಪುಲಮಾಯಿ ಮತ್ತು ಇತರ ರಾಜರ ಬಗ್ಗೆ ಉಲ್ಲೇಖ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಶಾತವಾಹನರ ಸ್ಥಾಪಕ ಯಾರು ಅಂತ ನೋಡೋದಾದರೆ ಶಾತವಾಹನ ರಾಜವಂಶದ ಸ್ಥಾಪಕ ಯಾರು ಅಂತ ನೋಡೋದಾದರೆ ಸಿಮುಕ ಶಾತವಾಹನ ವಂಶದ ಸ್ಥಾಪಕ ಅಂತೇಳಿ ತಿಳಿಯಲಾಗುತ್ತದೆ. ಇವನ ಕಾಲವನ್ನು ನೋಡೋದಾದರೆ ಕ್ರಿಸ್ತಪೂರ್ವ 230ರಿಂದ 207 ಸುಮಾರು 23 ವರ್ಷಗಳ ಕಾಲ ಇವನು ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ. ಶ್ರೀಕಾಕುಲಂ ಅನ್ನುವಂಥದ್ದು ಸಿಮುಕನ ರಾಜಧಾನಿಯಾಗಿತ್ತು. ಅಷ್ಟೇ ಅಲ್ಲದೆ ಪೈಥಾನ್ ಮತ್ತು ಪ್ರತಿಷ್ಠಾನ ಈಗಿನ ಮಹಾರಾಷ್ಟ್ರ ಶಾತವಾಹನರ 2ನೇ ರಾಜಧಾನಿಯಾಗಿತ್ತು ಅಂತೇಳಿ ತಿಳಿಯಲಾಗುತ್ತದೆ. ಇವರ ಪ್ರಮುಖ ಲಾಂಛನ ಅಂತಂದರೆ ವರ್ಣ ಆಗಿರುತ್ತೆ. ಇನ್ನು ಶಾತವಾಹನರ ರಾಜ್ಯ ಭಾಷೆ ಯಾವುದಾಗಿತ್ತು ಅಂತಂದರೆ ಮಹಾರಾಷ್ಟ್ರ ಮತ್ತು ಪ್ರಾಕೃತ ಇವರ ರಾಜ್ಯ ಭಾಷೆಯಾಗಿತ್ತು ಅಂತೇಳಿ ತಿಳಿಯಲಾಗುತ್ತದೆ. ಇನ್ನು ಸಿಮುಕನ ಸಾಧನೆಗಳನ್ನು ನಾವು ಗಮನಿಸೋದಾದರೆ ಇವನು ಕ್ರಿಸ್ತಪೂರ್ವ 235ರಲ್ಲಿ ಕಣ್ವ ವಂಶದ ಕೊನೆಯ ರಾಜ ಸುಶರ್ಮನನ್ನು ಸೋಲಿಸಿ ಶಾತವಾಹನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ನಾನಾಘಾಟ್ ಶಾಸನ ಇವನನ್ನು ರಾಜ ಸಿಮುಕ ಶಾತವಾಹನ ಅಂತೇಳಿ ವರ್ಣಿಸಿರುವುದನ್ನು ಗಮನಿಸಬಹುದಾಗಿದೆ. ಇನ್ನು ಸಿಮುಕನಿಗಿದ್ದಂಥ ಬಿರುದುಗಳು ಯಾವುವು ಅಂತಂದರೆ ರಾಯ ಸುಮುಖ ಶಾಲಿವಾಹನ ಎನ್ನುವಂಥ ಬಿರುದುಗಳು ಸಿಮುಕನಿಗೆ ಇತ್ತು ಅಂತೇಳಿ ತಿಳಿಯಲಾಗುತ್ತದೆ. ಸಿಮುಕನ ನಂತರ ಅವನ ತಮ್ಮ ಕೃಷ್ಣನು 10 ವರ್ಷ ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ. ಈತ ನಾಸಿಕ್ನವರೆಗೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಈತ ನಾಸಿಕ್ನಲ್ಲಿ ಬೌದ್ಧ ದೇವಾಲಯವನ್ನು ನಿರ್ಮಿಸ್ತಾನೆ. ನಂತರ ಮಧ್ಯಪ್ರದೇಶದ ಮೇಲೆ ಶಾತವಾಹನರ ನಿಯಮವನ್ನು ವಿಸ್ತರಿಸಲಾಯಿತು ಅಂತೇಳಿ ತಿಳಿಯಲಾಗುತ್ತದೆ. ಇವನು ಆರಂಭದಲ್ಲಿ ಜೈನ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದ್ದರೂ ಸಹ ನಂತರ ವೈದಿಕ ಧರ್ಮಕ್ಕೆ ಮತಾಂತರಗೊಂಡನು ಅಂತೇಳಿ ತಿಳಿಯಲಾಗುತ್ತದೆ. ಯಾರು? ಕೃಷ್ಣನು. ಕೃಷ್ಣನ ನಂತರ ಅಧಿಕಾರಕ್ಕೆ ಬಂದಂಥ ಮತ್ತೊಬ್ಬ ರಾಜ ಯಾರು ಅಂತಂದರೆ ಮೊದಲನೇ ಶಾತಕರ್ಣಿ. ಇವನ ಕಾಲವನ್ನು ಕ್ರಿಸ್ತಪೂರ್ವ 194ರಲ್ಲಿ ಅಧಿಕಾರಕ್ಕೆ ಬಂದು ಅಂತೇಳಿ ತಿಳಿಯಲಾಗುತ್ತದೆ. ಇನ್ನು ಮೊದಲನೇ ಶಾತಕರ್ಣಿಯ ಸಾಧನೆಗಳನ್ನು ನಾವು ನೋಡೋದಾದರೆ ಇವನು ಅನುಪ, ಮಾಳವ, ವಿದರ್ಭಗಳನ್ನು ಗೆದ್ದು ವಿಂಧ್ಯ ಪರ್ವತದಿಂದ ಕೊಂಕಣದವರೆಗೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಇವನು ಪ್ರಮುಖವಾಗಿ 2 ಯಜ್ಞಗಳನ್ನು ಕೈಗೊಳ್ತಾನೆ. ಅವು ಯಾವುವು ಅಂತಂದರೆ ಒಂದು ಅಶ್ವಮೇಧ ಯಾಗ, ಮತ್ತೊಂದು ರಾಜಸೂಯ ಯಾಗ. ಈ ಯಜ್ಞಗಳನ್ನು ಅಥವಾ ಯಾಗಗಳನ್ನು ಕೈಗೊಳ್ತಾನೆ. ಇನ್ನು ಮೊದಲನೇ ಶಾತಕರ್ಣಿಗಿದ್ದಂಥ ಪ್ರಮುಖ ಬಿರುದುಗಳು ಯಾವುವು ಅಂತಂದರೆ ದಕ್ಷಿಣ ಪಥಪತಿ, ಅಪ್ರತಿಹತ, ದಕ್ಷಿಣಾಪಥ ಸಾರ್ವಭೌಮ. ಈ ದಕ್ಷಿಣಾಪಥಪತಿ ಮತ್ತು ದಕ್ಷಿಣಾಪಥ ಸಾರ್ವಭೌಮ ಅನ್ನುವಂಥದ್ದು ಇವನು ಮೊದಲನೇ ಶಾತಕರ್ಣಿ ದಕ್ಷಿಣಕ್ಕೆ ತನ್ನ ಸಾಮ್ರಾಜ್ಯವನ್ನು ಎಷ್ಟರ ಮಟ್ಟಿಗೆ ವಿಸ್ತರಿಸಿದ ಅನ್ನೋದ್ರ ಬಗ್ಗೆ ತಿಳಿಸುತ್ತೆ ಮತ್ತು ಇವನು ದಕ್ಷಿಣ ಭಾರತದ ಮೇಲೆ ಹೊಂದಿದ್ದಂಥ ಸಾರ್ವಭೌಮದ ಬಗ್ಗೆ ತಿಳಿಸುವಂಥ ಬಿರುದುಗಳು ಇವಾಗಿವೆ ಅಂತ ಹೇಳ್ಬಹುದಾಗಿದೆ. ಇನ್ನು ಮೊದಲನೇ ಶಾತಕರ್ಣಿಯ ಪತ್ನಿ
ನಾಗನಿಕ ರಚಿಸಿದಂಥ ನಾನಗಢ ಶಾಸನದಲ್ಲಿ ಇವನ ಸಾಧನೆಗಳನ್ನು ವಿವರಿಸಲಾಗಿದೆ. ಇನ್ನು ಮೊದಲನೇ ಶಾತಕರ್ಣಿಯ ನಂತರ ಅಧಿಕಾರಕ್ಕೆ ಬಂದಂಥವನೇ ಎರಡನೇ ಶಾತಕರ್ಣಿ. ಇವನು 6ನೇ ದೊರೆಯಾಗಿರ್ತಾನೆ. ಸುಮಾರು 56 ವರ್ಷ ಅತ್ಯಂತ ಸುದೀರ್ಘವಾಗಿ ಶಾತವಾಹನರಲ್ಲಿ ಆಳ್ವಿಕೆ ಮಾಡಿದಂಥ ಪ್ರಮುಖ ದೊರೆ ಅಂತೇಳಿದರೆ ತಪ್ಪಾಗಲ್ಲ. ಇವನ ಉಲ್ಲೇಖ ಕಳಿಂಗ ಮಹಾಮೇಧವಾಹನ ಸಂತತಿಯ ದೊರೆ ಖಾರವೇಲನ ಆತಿಗುಂಗ ಶಾಸನದಲ್ಲಿ ಉಲ್ಲೇಖ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಮಧ್ಯಪ್ರದೇಶದ ಸಾಂಚಿ ಸ್ತೂಪ 4 ಗೇಟ್ಗಳನ್ನು ಹೊಂದಿರ್ತವೆ. ಅದರಲ್ಲಿ ದಕ್ಷಿಣ ಗೇಟ್ ಅಥವಾ ತೋರಣಕ್ಕೆ ದುರಸ್ತಿ ಮಾಡಿಸಿ ಅಲಂಕೃತ ಕೆತ್ತನೆ ಮಾಡಿದಂಥ ಒಂದು ಶ್ರೇಯಸ್ಸು ಎರಡನೇ ಶಾತಕರ್ಣಿಗೆ ಸಲ್ಲುವುದನ್ನು ನಾವು ಗಮನಿಸಬಹುದಾಗಿದೆ. ಎರಡನೇ ಶಾತಕರ್ಣಿ ನಂತರ ಅಧಿಕಾರಕ್ಕೆ ಬಂದಂಥವನೇ ಆಲ. ಇವನನ್ನು ಕವಿರಾಜ ಅಂತೇಳಿ ಕರೆಯಲಾಗುತ್ತದೆ. ಇವನು ಶಾತವಾಹನ ವಂಶದ 17ನೇ ದೊರೆಯಾಗಿರ್ತಾನೆ. ಇವನು ಯುದ್ಧಗಳಿಗಿಂತ ಸಾಹಿತ್ಯದ ಮೂಲಕ ಹೆಚ್ಚು ಪ್ರಸಿದ್ಧಿ ಹೊಂದಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇವನ ಪ್ರಮುಖ ಕೃತಿ ಗಾಥಾ ಸಪ್ತಸತಿ. ಇದು ಪ್ರಾಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದಾನೆ. ಇದರ ವಿಶೇಷತೆ ಏನಂತಂದರೆ 700 ಪ್ರೇಮ ಕವಿತೆಗಳನ್ನು ಇದರಲ್ಲಿ ಒಳಗೊಂಡಿರುವುದನ್ನು ಗಮನಿಸಬಹುದಾಗಿದೆ. ಆಲನು ಶ್ರೀಲಂಕಾದ ಮೇಲೆ ದಾಳಿಯನ್ನು ಮಾಡ್ತಾನೆ. ಕಾರಣ ಏನಂತಂದರೆ ಅಲ್ಲಿರುವಂಥ ಲೀಲಾವತಿಯನ್ನು ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಇವನು ಶ್ರೀಲಂಕಾದ ಮೇಲೆ ದಾಳಿಯನ್ನು ಮಾಡ್ತಾನೆ. ಇವನಿಗಿದ್ದಂಥ ಬಿರುದು ಏನಂತಂದರೆ ಕವಿ ವತ್ಸಲ. ಕಾರಣ ಅಂದರೆ ಇವನು ಸಾಹಿತ್ಯದ ಪ್ರೇಮಿ ಆಗಿರ್ತಾನೆ. ಆ ಕಾರಣದಿಂದಾಗಿ ಇವನಿಗೆ ಕವಿ ವತ್ಸಲ ಎನ್ನುವಂಥ ಬಿರುದು ಇರುವುದನ್ನು ನಾವು ನೋಡಬಹುದಾಗಿದೆ. ಆಲನ ನಂತರ ಅಧಿಕಾರಕ್ಕೆ ಬಂದಂಥವನೇ ಗೌತಮಿ ಪುತ್ರ ಶಾತಕರ್ಣಿ. ಇವನ ಕಾಲವನ್ನು ಕ್ರಿಸ್ತಶಕ 106ರಿಂದ 130 ಅಥವಾ ಕ್ರಿಸ್ತಶಕ 80ರಿಂದ 104 ಅಂತೇಳಿ ಗುರುತಿಸಲಾಗುತ್ತದೆ. ಇವನನ್ನು ಶಾತವಾಹನ ರಾಜವಂಶದಲ್ಲೇ ಅತ್ಯಂತ ಶ್ರೇಷ್ಠ ದೊರೆ ಅಂತೇಳಿ ಕರೆಯಲಾಗುತ್ತದೆ. ಗೌತಮಿ ಪುತ್ರ ಶಾತಕರ್ಣಿಯು ಶಾತವಾಹನ ವಂಶದ 23ನೇ ದೊರೆಯಾಗಿರ್ತಾನೆ. ಈ ವಂಶದ ಅತ್ಯಂತ ಶ್ರೇಷ್ಠ ಪರಾಕ್ರಮಿ ಇವನಾಗಿರ್ತಾನೆ. ಇವನ ಕಾಲವನ್ನು ಶಾತವಾಹನರ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತೇಳಿ ಕರೆಯಲಾಗುತ್ತದೆ. ಇನ್ನು ಇವರ ತಾಯಿ ಗೌತಮಿ ಬಾಲಶ್ರೀ ಅನ್ನುವಂಥವ್ರು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಕಾರಣ ಅದು ಇಷ್ಟೇ. ವಿಶೇಷತೆ ಏನಂತಂದರೆ ಇವನು ತನ್ನ ಹೆಸರಿನ ಮುಂದೆ ತಾಯಿ ಹೆಸರನ್ನು ಅಂದರೆ ಗೌತಮಿ ಪುತ್ರ, ಗೌತಮಿಯ ಮಗ ನಾನು ಶಾತಕರ್ಣಿ ಅಂತೇಳಿ ಗೌತಮಿ ಪುತ್ರ ಸೇರಿಸಿಕೊಳ್ಳುವ ಸಂಪ್ರದಾಯವನ್ನು ಅಥವಾ ತಾಯಿ ಹೆಸರನ್ನು ತನ್ನ ಹೆಸರಿನ ಮುಂದೆ ಸೇರಿಸಿಕೊಳ್ಳುವಂಥ ಸಂಪ್ರದಾಯವನ್ನು ಆರಂಭ ಮಾಡ್ತಾನೆ. ಇದು ಅಂದಿನ ಸಮಾಜದಲ್ಲಿ ಮಹಿಳೆಯರಿಗಿದ್ದಂಥ ಗೌರವವನ್ನು ಸೂಚಿಸುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಒಂದು ಪ್ರಮುಖ ಶಾಸನ ನಾಸಿಕ್ ಶಾಸನ. ಇದನ್ನು ನಾಸಿಕ್ ಪ್ರಶಸ್ತಿ ಅಂತಲೂ ಸಹ ಕರೆಯಲಾಗುತ್ತದೆ. ನಾಸಿಕ್ನ 3ನೇ ಗುಹೆಯಲ್ಲಿ ಕಂಡುಬರ್ತದೆ. ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ತಿಳಿಯಲು ಇರುವ ಪ್ರಮುಖ ಆಧಾರವೆಂದರೆ ಅವನ ತಾಯಿ ಗೌತಮಿ ಬಾಲಶ್ರೀ ಕೆತ್ತಿಸಿದಂತಹ ನಾಸಿಕ್ ಶಾಸನ. ಈ ಶಾಸನದಲ್ಲಿ ಅವನನ್ನು ಈ ಕೆಳಗಿನಂತೆ ವರ್ಣಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇವನು ಕ್ಷತ್ರಿಯರ ಅಹಂಕಾರವನ್ನು ಅಡಗಿಸಿದವನು, ಅಂದರೆ ಕ್ಷತ್ರಿಯ ದರ್ಪ ಮಾನಮರ್ದನ ಅಂತೇಳಿ ಈ ಒಂದು ಸಾಲು ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಅಂದರೆ ಕ್ಷತ್ರಿಯರ ಒಂದು ಅಹಂಕಾರವನ್ನು ಅಡಗಿಸಿದಂತಹ ಶ್ರೇಯಸ್ಸು ಗೌತಮಿ ಪುತ್ರ ಶಾತಕರ್ಣಿಗೆ ಸಲ್ಲುತ್ತೆ ಅಂತೇಳಿ ಇಲ್ಲಿ ಉಲ್ಲೇಖ ಆಗಿರೋದನ್ನು ಗಮನಿಸಬಹುದಾಗಿದೆ. ಬ್ರಾಹ್ಮಣ ಧರ್ಮದ ರಕ್ಷಕ ಮತ್ತು ವರ್ಣ ಸಂಕರವನ್ನು ತಡೆದಂಥವನು, ಜಾತಿಗಳ ಮಿಶ್ರಣವನ್ನು ತಡೆದಂಥವನು ಅಂತೇಳಿ ಇವನನ್ನು ಈ ಶಾಸನದಲ್ಲಿ, ನಾಸಿಕ್ ಶಾಸನದಲ್ಲಿ ಉಲ್ಲೇಖ ಮಾಡಿರೋದನ್ನು ಗಮನಿಸಬಹುದಾಗಿದೆ. ನೋಡಿ, ಶಾಸನದ ಒಂದು ಚಿತ್ರಣವನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಇನ್ನು ಗೌತಮಿ ಪುತ್ರ ಶಾತಕರ್ಣಿಯ ಒಂದು ಸಾಧನೆಗಳನ್ನು ನೋಡೋದಾದರೆ, ಮಿಲಿಟರಿ ಸಾಧನೆಗಳು ಮತ್ತು ಯುದ್ಧಗಳನ್ನು ನೋಡೋದಾದರೆ, ಶಕರನ್ನು ಸೋಲಿಸಿದಂಥವನು ಮತ್ತು ಯವನರನ್ನು ಸೋಲಿಸಿದಂಥವನು, ಪ್ರಹ್ಲಾದರನ್ನು ಸೋಲಿಸಿದವನು ಅಂಥೇಳಿ ಈ ಒಂದು ಉಲ್ಲೇಖಗಳಿರುವುದನ್ನು ನಾವು ಗಮನಿಸಬಹುದಾಗಿದೆ. ನೋಡಿ, ನಾಸಿಕ್ನ 3ನೇ ಗುಹೆಯಲ್ಲಿ ದೊರೆತಂಥ ಶಾಸನ ಇದರ ಬಗ್ಗೆ ಉಲ್ಲೇಖ ಮಾಡಿರೋದನ್ನು ಕಾಣಬಹುದಾಗಿದೆ. ದಿ ಡಿಪೀಟೆಡ್ ಸಕ, ಯವನ, ಪಲ್ಲವ ಅಂಥೇಳಿ ಈ 3 ವಂಶದ ರಾಜರನ್ನು ಸೋಲಿಸಿದಂಥವನು ಅಂತೇಳಿ ಉಲ್ಲೇಖ ಮಾಡಿರೋದನ್ನು ಗಮನಿಸಬಹುದಾಗಿದೆ. ಶಕರಾಜ ನಹಪಾಣನ ಸೋಲು, ಶಕವಂಶದ ಪ್ರಬಲ ದೊರೆ ನಹಪಾಣನನ್ನು ಸಹ ಇವನು ಸೋಲಿಸಿ ಆ ರಾಜ್ಯವನ್ನು ವಶಪಡಿಸಿಕೊಂಡಿರುವುದನ್ನು ನಾವು ಶಕರಾಜ ನಹಪಾಣನನ್ನು ಸೋಲಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇದಕ್ಕೆ ಪುರಾವೆಯಾಗಿ ಇತಿಹಾಸಕಾರರಿಗೆ ಗೌತಮಿ ಪುತ್ರ ಶಾತಕರ್ಣಿ ವಿಜಯದ ಬಗ್ಗೆ ಸಿಕ್ಕ ದೊಡ್ಡ ಒಂದು ಆಧಾರ ಪುರಾವೆ ಅಂತಂದರೆ ಜೋಗಲ್ತಂಬಿಯಲ್ಲಿ ಸಿಕ್ಕಂತಹ ನಾಣ್ಯಗಳು, ಅಂದರೆ ಇಂದಿನ ನಾಸಿಕ್ ಹತ್ತಿರ ಸಿಕ್ಕಂತಹ ನಾಣ್ಯಗಳು. ಜೋಗಲ್ತಂಬಿ ನಾಣ್ಯಗಳ ನಿಧಿ, ಇದರ ಒಂದು ಮಹತ್ವ ಏನು ಅಂತ ನೋಡೋದಾದರೆ, ಇಲ್ಲಿ ಶಕರಾಜ ನಹಪಾಣನ ಸುಮಾರು 13,000 ಬೆಳ್ಳಿಯ ನಾಣ್ಯಗಳು ದೊರೆತಿವೆ.
ಇದರ ವಿಶೇಷತೆ ಏನಂತಂದರೆ ಈ ಎಲ್ಲ ನಾಣ್ಯಗಳ ಮೇಲೆ ಗೌತಮಿಪುತ್ರ ಶಾತಕರ್ಣಿಯು ತನ್ನ ಚಿಹ್ನೆಯನ್ನು ಮರುಹಚ್ಚು ಮಾಡಿರುವುದನ್ನು ನೋಡಬಹುದಾಗಿದೆ. ಏನಂತಂದರೆ ಈ ಗೌತಮಿಪುತ್ರ ಶಾತಕರ್ಣಿ ನಹಪಾಣನನ್ನು ಸೋಲಿಸಿ ಅಲ್ಲಿ ತನ್ನ ಆಡಳಿತವನ್ನು ನಡೆಸಿದ ಅನ್ನೋದಕ್ಕೆ ಇದು ಪ್ರಮುಖ ಪುರಾವೆಯಾಗಿದೆ ಅಂತೇಳಿ ತಿಳಿಯಬಹುದಾಗಿದೆ. ಇನ್ನು ಗೌತಮಿಪುತ್ರ ಶಾತಕರ್ಣಿಗಿದ್ದಂಥ ಪ್ರಮುಖ ಬಿರುದುಗಳು ಯಾವುವು ಅಂತಂದರೆ ತ್ರೈ ಸಮುದ್ರ ತೋಯೋಪಿತಾವಾಹನ ಅನ್ನುವಂಥ ಬಿರುದು ಇವನಿಗಿತ್ತು. ಇದರ ಒಂದು ಅರ್ಥ ಏನು ಅಂದರೆ ಈ ಬಿರುದು ಬರಲು ಕಾರಣ ಏನು ಅಂತಂದರೆ ಯಾರ ಕುದುರೆಗಳು 3 ಸಮುದ್ರಗಳ ಅಂದರೆ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ನೀರನ್ನು ಕುಡಿದಿವೆಯೋ ಅಂಥವನು ಅಂತೇಳಿ ಇದರ ಅರ್ಥ ಆಗಿದೆ. ಇದು ಇವನ ಅಖಂಡ ಭಾರತದ ವಿಜಯವನ್ನು ಸೂಚಿಸುತ್ತದೆ. ಯಾವುದು? ತ್ರೈ ಸಮುದ್ರ ತೋಯೋಪಿತವಾಹನ ಎಂಬುವಂಥ ಬಿರುದು. ಇನ್ನು ಇನ್ನೊಂದು ಬಿರುದು ಏನಂತಂದರೆ ಏಕ ಬ್ರಾಹ್ಮಣ, ಅದ್ವಿತೀಯ ಬ್ರಾಹ್ಮಣ ಅಥವಾ ಬ್ರಾಹ್ಮಣ ಧರ್ಮದ ರಕ್ಷಕ ಅಂತೇಳಿ ಇವನನ್ನು ಕರೆಯಲಾಗಿತ್ತು. ಆ ಕಾರಣದಿಂದಾಗಿ ಏಕ ಬ್ರಾಹ್ಮಣ ಅಂತೇಳಿ ಇವನಿಗೆ ಬಿರುದನ್ನು ಕೊಟ್ಟಿರುವುದನ್ನು ಗಮನಿಸಬಹುದಾಗಿದೆ. ಇನ್ನು ಆಗಮ ನಿಲಯ ಎನ್ನುವಂಥ ಬಿರುದು ಸಹ ಇವನಿಗಿತ್ತು. ಇದರ ಅರ್ಥ ಶಾಸ್ತ್ರಗಳ ನೆಲೆ ಬೀಡು, ಅಂದರೆ ಇವನ ಕಾಲದಲ್ಲಿ ಶಾಸ್ತ್ರ ಮತ್ತು ಸಂಸ್ಕೃತಿಗೆ ಹೆಚ್ಚು ಒತ್ತನ್ನು ನೀಡಲಾಗುತ್ತಿತ್ತು ಅಂತೇಳಿ ನೋಡಬಹುದಾಗಿದೆ. ಇನ್ನು ಮತ್ತೊಂದು ಬಿರುದು ಶಕ ಯವನ ಪಲ್ಲವ ನಿಸೂದನ, ಅಂದರೆ ಶಕರು ಮತ್ತು ಯವನರು ಮತ್ತು ಪಲ್ಲವರನ್ನು ಸಂಹರಿಸಿದವನು ಅಂತೇಳಿ ಆ ವಿಜಯಕ್ಕಾಗಿ ಅವನಿಗೆ ಈ ಬಿರುದನ್ನು ನೀಡಲಾಗಿತ್ತು. ಮತ್ತೊಂದು ಬಿರುದು ಶಾತವಾಹನ ಕುಲಯೇಶ ಪ್ರತಿಷ್ಠಾಪಕ ಅನ್ನುವಂಥ ಬಿರುದು ಸಹ ಇತ್ತು. ಸಕಾರಿ ಎನ್ನುವಂಥ ಬಿರುದು ಸಹ ಇವನಿಗಿತ್ತು. ಕ್ಷತರ ವಂಶಃ ನಿರ್ಮೂಲಕ ಅಂತೇಳಿ ಇವನಿಗೆ ಮತ್ತೊಂದು ಬಿರುದು ನೀಡುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಗೌತಮಿಪುತ್ರ ಶಾತಕರ್ಣಿಯ ಕಾಲದಲ್ಲಿ ಸಾಮ್ರಾಜ್ಯದ ಭೌಗೋಳಿಕ ವ್ಯಾಪ್ತಿಯನ್ನು ನಾವು ನೋಡೋದಾದರೆ ನಾಸಿಕ್ ಪ್ರಶಸ್ತಿಯ ಪ್ರಕಾರ ಅಥವಾ ನಾಸಿಕ್ ಶಾಸನದ ಪ್ರಕಾರ ಅವನ ಅಧಿಕಾರವು ಈ ಕೆಳಗಿನ ಪ್ರದೇಶಗಳ ಮೇಲೆ ವಿಸ್ತರಣೆಯಾಗಿತ್ತು ಅಂತೇಳಿ ತಿಳಿಯಲಾಗುತ್ತದೆ. ಅಸಿಕ ಅಸ್ಮಕ ಅಂದರೆ ಮಹಾರಾಷ್ಟ್ರ, ಮೂಲಕ ಹಸಿಕ ಹಸ್ಮಕ ಮೂಲಕ, ಪೈಠಣ ಹತ್ತಿರ ಮತ್ತು ಸೌರಾಷ್ಟ್ರ, ಗುಜರಾತ್ ಇವನನ್ನು ವಿಂಧ್ಯಾಪತಿ ಅಂತೇಳಿ ಕರೆಯಲಾಗುತ್ತದೆ. ಕಾರಣ ಏನಂತಂದರೆ ಈ ಎಲ್ಲ ಪ್ರದೇಶಗಳ ಮೇಲೆ ತನ್ನ ಆಡಳಿತವನ್ನು ಹೊಂದಿದ್ದನು. ಹಾಗಾಗಿ ಇವನಿಗೆ ವಿಂಧ್ಯಾಪತಿ ಅಂತೇಳಿ ಕರೆಯಲಾಗುತ್ತದೆ. ಏಕೆಂದರೆ ವಿಂಧ್ಯ ಪರ್ವತ ಶ್ರೇಣಿಯ ಬಹುತೇಕ ಭಾಗ ಇವನ ನಿಯಂತ್ರಣದಲ್ಲಿತ್ತು. ಆ ಕಾರಣದಿಂದಾಗಿ ಇವನನ್ನು ವಿಂಧ್ಯಾಪತಿ ಅಂತೇಳಿ ಕರೆಯಲಾಗುತ್ತದೆ. ಅವನ ರಾಜ್ಯವು ಉತ್ತರದಲ್ಲಿ ರಾಜಸ್ಥಾನದ ಅಂಚಿನಿಂದ ದಕ್ಷಿಣದಲ್ಲಿ ಕರ್ನಾಟಕದ ಕೃಷ್ಣಾ ನದಿಯವರೆಗೂ ಹರಡಿತಂತೇಳಿ ಗುರುತಿಸಲಾಗುತ್ತದೆ. ಮತ್ತೊಂದು ವಿಶೇಷತೆ ಏನು ಅಂತಂದರೆ ಬೆನವಟಕ ಎಂಬುವಂಥ ಹೊಸ ನಗರವನ್ನು ಗೌತಮಿಪುತ್ರ ಶಾತಕರ್ಣಿ ಸ್ಥಾಪನೆ ಮಾಡಿದ್ದಾನೆ ಅಂತೇಳಿ ಅನೇಕ ಆಧಾರಗಳು ಸಿಕ್ಕಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಗೌತಮಿಪುತ್ರ ಶಾತಕರ್ಣಿಯ ಕಾಲದಲ್ಲಾದಂಥ ಸಾಮಾಜಿಕ ಸುಧಾರಣೆಗಳನ್ನು ನೋಡೋದಾದರೆ ಗೌತಮಿಪುತ್ರನು ಕೇವಲ ಯುದ್ಧಕೋರನಲ್ಲ, ಒಬ್ಬ ಕಟ್ಟ ಸಂಪ್ರದಾಯವಾದಿಯಾಗಿದ್ದ ಮತ್ತು ಉತ್ತಮ ಆಡಳಿತಗಾರನಾಗಿದ್ದ. ವಿನಿವರ್ತಿತ ಚಾತುರ್ವರ್ಣ ಸಂಕರ ಅನ್ನುವಂಥ ಬಿರುದು ಇವನಿಗೆ ಸಿಗುತ್ತದೆ. ಈ ಬಿರುದಿನ ಅರ್ಥ ಏನಂತಂದರೆ 4 ವರ್ಣಗಳ ನಡುವಿನ ಮಿಶ್ರಣವನ್ನು ತಡೆದಂಥವನು, ಅಂದರೆ ಸಮಾಜದಲ್ಲಿ ಜಾತಿಗಳು ಬೆರೆಯದಂತೆ ತಡೆದು ವೈದಿಕ ಸಾಮಾಜಿಕ ವ್ಯವಸ್ಥೆಯನ್ನು ಮರುಸ್ಥಾಪನೆ ಮಾಡಿದಂಥ ಕೀರ್ತಿ ಗೌತಮಿಪುತ್ರ ಶಾತಕರ್ಣಿಗೆ ದೊರೆತಿರುವುದನ್ನು ನೋಡಬಹುದಾಗಿದೆ. ಮತ್ತೊಂದು ಬಿರುದು ದ್ವಿಜ ಕುಲ ವರ್ಧನ ಎನ್ನುವಂಥ ಬಿರುದು ಸಹ ಇವನಿಗಿತ್ತು. ದ್ವಿಜ ಅಂದರೆ ಬ್ರಾಹ್ಮಣ ಅನ್ನುವಂಥ ಅರ್ಥವನ್ನು ನೀಡುತ್ತದೆ. ಬ್ರಾಹ್ಮಣ ಕುಲದ ಏಳಿಗೆಗೆ ಶ್ರಮಿಸಿದವನು ಎಂಬುದು ಈ ದ್ವಿಜ ಕುಲ ವರ್ಧನ ಈ ಒಂದು ಬಿರುದಿನ ಅರ್ಥ ಆಗಿದೆ. ಇನ್ನು ಇವನ ಧಾರ್ಮಿಕ ಉದಾರತೆಯನ್ನು ನಾವು ಗಮನಿಸುವುದಾದರೆ ವೈದಿಕ ಧರ್ಮದ ರಕ್ಷಕನಾಗಿದ್ದರೂ ಸಹ ಇವನು ಇತರ ಧರ್ಮಗಳನ್ನು ದ್ವೇಷ ಮಾಡದೆ ಆ ಧರ್ಮಗಳನ್ನ ಪ್ರೀತಿಯನ್ನು ಮಾಡ್ತಾನೆ. ಇವನು ಬೌದ್ಧ ಭಿಕ್ಷುಗಳಿಗೆ ಅಜಕಾಲಕೀಯ ಎಂಬಂತಹ ಭೂಮಿಯನ್ನು ದಾನವಾಗಿ ನೀಡ್ತಾನೆ. ಇವನ ಕಾಲದಲ್ಲಿ ನಾಸಿಕ್ ಮತ್ತು ಕಾರ್ದೆ ಗುಹೆಗಳಲ್ಲಿ ಬೌದ್ಧ ಚೈತ್ಯಗಳ ನಿರ್ಮಾಣಕ್ಕೆ ರಾಜಾಶ್ರಯನ ನೀಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಧಾರ್ಮಿಕ ಸಂಸ್ಥೆಗಳಿಗೆ ನೀಡುವಂಥ ಭೂಮಿಗೆ ಯಾವುದೇ ರೀತಿಯ ತೆರಿಗೆಯನ್ನು ವಿಧಿಸ್ತಾ ಇರಲಿಲ್ಲ ಮತ್ತು ಅಂತಹ ಪ್ರದೇಶಗಳಿಗೆ ಯಾವುದೇ ಸೈನ್ಯವು ಪ್ರವೇಶ ಮಾಡುವಂತೆ ಇರಲಿಲ್ಲ ಅಂತೇಳಿ ಒಂದು ಕಟ್ಟಾಜ್ಞೆಯನ್ನು ಹೊರಡಿಸ್ತಾನೆ. ಇದನ್ನು ಪರಿಹಾರ ಅಂತೇಳಿ ಕರೆದಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಗೌತಮಿಪುತ್ರ ಶಾತಕರ್ಣಿಯ ಆಡಳಿತ ಶೈಲಿಯನ್ನು ನೋಡೋದಾದರೆ ಇವನು ರಾಜ್ಯವನ್ನು ಆಹಾರ ಎಂಬ ಪ್ರಾಂತ್ಯಗಳಾಗಿ ವಿಂಗಡಿಸಿರ್ತಾನೆ. ಪ್ರತಿಯೊಂದು ಆಹಾರವನ್ನು ಅಮರ್ತ್ಯ ಅಥವಾ ಹಮಾತೆ ಎಂಬ ಅಧಿಕಾರಿಗಳು ನೋಡ್ಕೊಳ್ತಾ ಇದ್ರು. ರಾಜನಾದವನು ಪ್ರಜೆಗಳ ಸುಖವನ್ನೇ ತನ್ನ ಸುಖವೆಂದು ಭಾವಿಸಬೇಕು ಎಂಬಂಥ ನೀತಿಯನ್ನು ಇವನು ಪಾಲಿಸ್ತಾ ಇದ್ನು. ಇದನ್ನು ಧರ್ಮ ವಿಜಯಿ ಅಂತೇಳಿ ಕರೆಯಲಾಗುತ್ತದೆ. ತನ್ನ ಪ್ರಜೆಗಳ ಸುಖವೇ ತನ್ನ ಸುಖ ಅಂತೇಳಿ ಬಯಸಿದಂಥವನು ಗೌತಮಿಪುತ್ರ ಶಾತಕರ್ಣಿ. 1ನೇ ರುದ್ರದಾಮನ ಮಗಳಿಗೆ ಗೌತಮಿಪುತ್ರ ಶಾತಕರ್ಣಿಯ ಮಗನಾದ ವಸಿಷ್ಠ ಪುತ್ರ ಪುಲಮಾನನಿಗೆ ಮದುವೆ ಮಾಡಿಸ್ತಾನೆ. ತನ್ನ ಮಗನಿಗೆ 1ನೇ ರುದ್ರದಾಮನ ಮಗಳನ್ನು ತಂದುಕೊಂಡು ವೈವಾಹಿಕ ಸಂಬಂಧವನ್ನು ಇತರೆ
ವಂಶದೊಂದಿಗೆ ಹೊಂದಿರುವುದನ್ನು ನಾವು ಗಮನಿಸಬಹುದಾಗಿದೆ. ನಂತರ ಗೌತಮಿ ಪುತ್ರ ಶಾತಕರ್ಣಿಯ ನಂತರ ಅಧಿಕಾರಕ್ಕೆ ಬಂದಂಥವನೇ ಅವನ ಮಗನಾದ ವಸಿಷ್ಠಿ ಪುತ್ರ ಪುಲಮಾಯಿ. ಇವನ ಕಾಲವನ್ನು ಗಮನಿಸೋದಾದರೆ ಕ್ರಿಸ್ತಶಕ 85ರಿಂದ 125ರವರೆಗೂ ಇವನು ಆಡಳಿತವನ್ನು ನಡೆಸ್ತಾನೆ. ಗೌತಮಿ ಪುತ್ರನ ಮಗ ಇವನಾಗಿರ್ತಾನೆ. ಇವನ ಕಾಲದಲ್ಲಿ ಸಾಮ್ರಾಜ್ಯವು ಆಂಧ್ರ ಪ್ರದೇಶದ ಕಡೆಗೆ ಹೆಚ್ಚು ವಿಸ್ತರಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಶಕರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ರುದ್ರದಾಮನ ಅಳಿಯ ಇವನಾಗಿರ್ತಾನೆ. ಇವನು ಅಮರಾವತಿಯ ಬೌದ್ಧ ಸ್ತೂಪವನ್ನು ಜೀರ್ಣೋದ್ಧಾರ ಮಾಡ್ತಾನೆ. ಇದು ಬೌದ್ಧ ಧರ್ಮಕ್ಕೆ ನೀಡಿದ್ದಂತಹ ಕೊಡುಗೆ ಅಂತೇಳಿದರೆ ತಪ್ಪಾಗೋದಿಲ್ಲ. ಇನ್ನು ತದನಂತರ ಬಂದಂಥ ಮತ್ತೊಬ್ಬ ಆಡಳಿತಗಾರ ಯಾರು ಅಂದರೆ ಯಜ್ಞಶ್ರೀ ಶಾತಕರ್ಣಿ. ಇವನು ವಂಶದ ಕೊನೆಯ ಪ್ರಬಲ ದೊರೆಯಾಗಿರ್ತಾನೆ. ಶಾತವಾಹನ ವಂಶದ ಕೊನೆಯ ಪ್ರಬಲ ದೊರೆ. ಇವನ ವಿಶೇಷತೆ ಏನು ಅಂತಂದರೆ ಇವನು ಹೊರಡಿಸಿದ ನಾಣ್ಯಗಳ ಮೇಲೆ ಅಡಗಿನ ಚಿತ್ರ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಆ ಒಂದು ನಾಣ್ಯದ ಚಿತ್ರವನ್ನು ಸಹ ಇಲ್ಲಿ ನೀಡಿದ್ದೇನೆ ನೋಡಿ. ಇದು ಶಾತವಾಹನರು ವಿದೇಶಿ ವ್ಯಾಪಾರ ಮತ್ತು ನೌಕಾಬಲದಲ್ಲಿ ಹೊಂದಿದ್ದಂಥ ಆಸಕ್ತಿಯನ್ನು ತೋರಿಸ್ತದೆ. ಇವನು ಪ್ರಸಿದ್ಧ ಬೌದ್ಧ ತತ್ವಜ್ಞಾನಿ ನಾಗಾರ್ಜುನನ ಸಮಕಾಲೀನನಾಗಿದ್ದನು ಅಂತೇಳಿ ಅನೇಕ ಆಧಾರಗಳು ತಿಳಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಈ ನಾಣ್ಯ ಬ್ರಿಟಿಷ್ ವಸ್ತು ಸಂಗ್ರಹಾಲಯದಿಂದ ಸಂಗ್ರಹಿಸಲಾಗಿದೆ. ಇನ್ನು ಶಾತವಾಹನರ ಪ್ರಮುಖ ರಾಜರು ಮತ್ತು ಅವರ ವಿಶೇಷ ಸಾಧನೆಗಳನ್ನು ಮತ್ತು ಬಿರುದುಗಳನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ ಸಿಮುಖ ವಂಶದ ಸ್ಥಾಪಕ, ಕಣ್ವ ವಂಶದ ಸುಶರ್ಮನನ್ನು ಸೋಲಿಸಿದಂಥವನು. ಇವನಿಗಿದ್ದಂಥ ಬಿರುದು ರಾಯ ಎನ್ನುವಂಥ ಬಿರುದಿರ್ತದೆ. ಇನ್ನು ಮೊದಲನೇ ಶಾತಕರ್ಣಿ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತಕ್ಕೆ ವಿಸ್ತರಿಸಿದಂಥವನು. ನಾನಾಗಢ ಶಾಸನ ಇವನ ಬಗ್ಗೆ ತಿಳಿಸಿರುವುದನ್ನು ಗಮನಿಸಬಹುದಾಗಿದೆ. ಇನ್ನು ಮೊದಲನೇ ಶಾತಕರ್ಣಿಗಿದ್ದಂಥ ಬಿರುದುಗಳು ಯಾವುವು ಅಂದರೆ ದಕ್ಷಿಣಾಪಥಪತಿ, ಅಪ್ರತಿಹತ. ಇನ್ನು ಮತ್ತೊಬ್ಬ ರಾಜ ಹಾಲ 17ನೇ ದೊರೆ, ಮಹಾನ್ ಕವಿ ಮತ್ತು ಸಾಹಿತ್ಯ ಪ್ರೇಮಿಯಾಗಿದ್ದ. ಇವನಿಗಿದ್ದಂಥ ಬಿರುದು ಕವಿವತ್ಸಲ ಎನ್ನುವಂಥ ಬಿರುದು ಇವನಿಗಿರ್ತದೆ. ಇನ್ನು ಹಾಲನ ನಂತರ ಅಧಿಕಾರಕ್ಕೆ ಬಂದಂಥವನೇ ಗೌತಮಿ ಪುತ್ರ ಶಾತಕರ್ಣಿ. 23ನೇ ದೊರೆ ಆಗಿರ್ತಾನೆ. ಪ್ರಮುಖ ದೊರೆಯಾಗಿ ಇವನಾಗಿರ್ತಾನೆ. ವಂಶದ ಅತ್ಯಂತ ಶ್ರೇಷ್ಠ ಪರಾಕ್ರಮಿ. ಶಕರಾಜ ನಹಾಪಾಣನನ್ನು ಸೋಲಿಸಿರ್ತಾನೆ. ತ್ರೈಸಮುದ್ರ ತಯೋಪಿತವಾಹನ ಎನ್ನುವಂಥ ಬಿರುದು ಇವನಿಗಿರ್ತದೆ. ಏಕಬ್ರಾಹ್ಮಣ ಮತ್ತು ಶಕಯವನ ಪಲ್ಲವ ನಿಸೂದನ ಎನ್ನುವಂಥ ಬಿರುದಿರ್ತದೆ. ಆಗಮನಿಲ ಎನ್ನುವಂಥ ಬಿರುದುಗಳು ಇವನಿಗೆ ಸಿಕ್ಕಿರುವುದನ್ನು ನಾವು ಗಮನಿಸಬಹುದಾಗಿದೆ. ಗೌತಮಿ ಪುತ್ರ ಶಾತಕರ್ಣಿಗೆ ಅನೇಕ ಬಿರುದುಗಳು ಸಿಕ್ಕಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ತದನಂತರ ಅಧಿಕಾರಕ್ಕೆ ಬಂದಂಥವರೇ ವಸಿಷ್ಠಿ ಪುತ್ರ ಪುಲಮಾಯಿ. ಗೌತಮಿ ಪುತ್ರನ ಮಗ ಇವನಾಗಿರ್ತಾನೆ. ಆಂಧ್ರ ಭಾಗದಲ್ಲಿ ತನ್ನ ಅಧಿಕಾರವನ್ನು ವಿಸ್ತರಣೆ ಮಾಡ್ತಾನೆ. ಇವನಿಗೆ ದಕ್ಷಿಣ ಪತೇಶ್ವರ ಎನ್ನುವಂಥ ಬಿರುದು ಸಿಕ್ಕಿರುವುದನ್ನು ನಾವು ಗಮನಿಸಬಹುದಾಗಿದೆ. ತದನಂತರ ಕೊನೆಯ ಪ್ರಬಲ ದೊರೆ ಶಾತವಾಹನರ ವಂಶದ ಕೊನೆಯ ಪ್ರಬಲ ದೊರೆ ಯಜ್ಞಶ್ರೀ ಶಾತಕರ್ಣಿಯಾಗಿರ್ತಾನೆ. ಇವನು ಕೊನೆಯ ಪ್ರಬಲ ದೊರೆಯಾಗಿದ್ದು ನೌಕಾಬಲಕ್ಕೆ ಹೆಚ್ಚಿನ ಒತ್ತನ್ನು ನೀಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಶಾಸನಗಳಲ್ಲಿ ಇವನನ್ನು ಅರಸ ಅಂತೇಳಿ ಉಲ್ಲೇಖಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಶಾತವಾಹನರ ಕಾಲದಲ್ಲಿ ರಚನೆಯಾದಂಥ ಶಾಸನಗಳು ಮತ್ತು ಶಾತವಾಹನರ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಪ್ರಮುಖ ಶಾಸನಗಳನ್ನು ನೋಡೋಣ. ಶಾತವಾಹನರ ವಂಶಾವಳಿ, ವಿಜಯಗಳು ಮತ್ತು ಆಡಳಿತದ ಬಗ್ಗೆ ಈ ಕೆಳಗಿನ ಶಾಸನಗಳು ಬೆಳಕು ಚೆಲ್ತವೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯದು ನಾಸಿಕ್ ಶಾಸನ. ಇದು ಅತ್ಯಂತ ಪ್ರಮುಖವಾದುದಾಗಿದೆ. ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಗೌತಮಿ ಬಾಲಶ್ರೀ ಇದನ್ನು ಕೆತ್ತಿಸಿದಂಥವಳು. ಯಾರು ಅಂತಂದರೆ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಗೌತಮಿ ಬಾಲಶ್ರೀ ಈ ಶಾಸನವನ್ನು ಕೆತ್ತಿಸಿದಳು. ಇದು ಶಾತಕರ್ಣಿಯ ದಿಗ್ವಿಜಯಗಳನ್ನು ವಿವರಿಸ್ತದೆ. ಮತ್ತೊಂದು ಶಾಸನ ನಾನಾಗಢ ಶಾಸನ. ಮೊದಲನೇ ಶಾತಕರ್ಣಿಯ ಪತ್ನಿ ನಾಗನಿಕ ಇದನ್ನು ಕೆತ್ತಿಸ್ತಾಳೆ. ಇದು ಮೊದಲನೇ ಶಾತಕರ್ಣಿಯ ಸಾಧನೆಗಳು ಮತ್ತು ಅವನು ಮಾಡಿದ ಯಜ್ಞ ಯಾಗಾದಿಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಇನ್ನು ಆತಿಗುಂಪ ಶಾಸನ. ಕಳಿಂಗದ ರಾಜ ಖಾರವೇಲನು ಕೆತ್ತಿಸಿದಂತೆ ಈ ಶಾಸನದಲ್ಲಿ ಶಾತವಾಹನರ ದೊರೆ ಗೌತಮಿ ಪುತ್ರ ಶಾತಕರ್ಣಿಯ ಉಲ್ಲೇಖ ಇರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ಗಿರ್ನಾರ್ ಅಥವಾ ಜುನಾಗಢ ಶಾಸನ. ಶಕರಾಜ ರುದ್ರದಾಮನ್ ಕೆತ್ತಿಸಿದಂತೆ ಈ ಶಾಸನವು ಶಾತವಾಹನರಿಗೂ ಮತ್ತು ಶಕರಿಗೂ ನಡೆದಂಥ ಸಂಘರ್ಷಗಳ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೆ. ಮತ್ತೊಂದು ಶಾಸನ ಮೇದದಗೆರೆ ಮತ್ತು ಹಿರೇಹಡಗಲಿ ಶಾಸನ. ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ದೊರೆತಂಥ ಈ ಶಾಸನವು ಕರ್ನಾಟಕದೊಂದಿಗೆ ಶಾತವಾಹನರ ಸಂಬಂಧವನ್ನು ದೃಢೀಕರಿಸುತ್ತದೆ. ಇನ್ನು ಜುನ್ನಾರ್ ಶಾಸನವನ್ನು ನೋಡೋದಾದರೆ ಜುನ್ನಾರ್ ಶಾಸನವು ಶಾತವಾಹನರ ಕಾಲದ ವ್ಯಾಪಾರ ಮತ್ತು ವೃತ್ತಿ ಸಂಘಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಇನ್ನು ಕಣ್ಣೇರಿ ಶಾಸನ ವಸಿಷ್ಠಿ ಪುತ್ರ ಪುಲಮಾಯಿಯ ಬಗ್ಗೆ ಮಾಹಿತಿ ನೀಡುತ್ತದೆ ಅಂತೇಳಿ ತಿಳಿಯಬಹುದಾಗಿದೆ. ಇದಿಷ್ಟು ಶಾಸನಗಳಲ್ಲಿರುವಂಥ ಉಲ್ಲೇಖಗಳಾದರೆ ಮತ್ತೊಂದು ಮೂಲ ಆಧಾರಗಳು ಶಾತವಾಹನರ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಮೂಲ ಆಧಾರಗಳನ್ನು ನೋಡೋದಾದರೆ ಅದು ಪ್ರಮುಖ ಪುಸ್ತಕಗಳು ಅಥವಾ ಸಾಹಿತ್ಯಾಧಾರಗಳು.
ಅದರಲ್ಲಿ ಗಾಥಾ ಸಪ್ತಸತಿ ಶಾತವಾಹನ ದೊರೆ ಹಾಲನ್ನು ಪ್ರಾಕೃತಿಕ ಭಾಷೆಯಲ್ಲಿ ರಚಿಸಿದಂಥ ಈ ಕೃತಿಯು ಇದು ಅಂದಿನ ಸಾಮಾಜಿಕ ಜೀವನದ ಮೇಲೆ ಬೆಳಕು ಚೆಲ್ಲುತ್ತೆ ಅಂತೇಳಿ ನೋಡ್ತಬಹುದಾಗಿದೆ. ಇನ್ನು ಬೃಹತ್ ಕಥಾ ಗುಣ್ಯಾಢ್ಯನು ಪೈಶಾಚಿ ಭಾಷೆಯಲ್ಲಿ ರಚಿಸಿದಂಥ ಗ್ರಂಥ ಶಾತವಾಹನರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಮತ್ತೊಂದು ಪ್ರಮುಖ ಗ್ರಂಥ ಕಾತಂತ್ರ ವ್ಯಾಕರಣ. ಸರ್ವವರ್ಮನು ಸಂಸ್ಕೃತದಲ್ಲಿ ರಚಿಸಿದಂಥ ಈ ವ್ಯಾಕರಣ ಗ್ರಂಥ ಈ ಒಂದು ಶಾತವಾಹನರ ಕಾಲದಲ್ಲಿ ರಚನೆಯಾದಂಥ ಪ್ರಮುಖ ಗ್ರಂಥವಾಗಿದೆ. ಇನ್ನು ಶಾತವಾಹನರ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಅವ್ರ ಬಗ್ಗೆ ತಿಳಿಸುವಂಥ ಪುರಾಣಗಳು ಯಾವುವು ಅಂತಂದರೆ ಮತ್ಸ್ಯ ಪುರಾಣ ಮತ್ತು ವಾಯುಪುರಾಣಗಳು ಶಾತವಾಹನರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತದೆ. ಅಂದರೆ ಇವರು ಆಂಧ್ರಕ್ಕೆ ಸೇರಿದವರು ಅಂತೇಳಿ ಆಂಧ್ರದ ಮೂಲದ ಬಗ್ಗೆ ಮಾಹಿತಿಯನ್ನು ನೀಡುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ಇವರ ಕಾಲದಲ್ಲಿ ರಚನೆಯಾದಂಥ ಮತ್ತಷ್ಟು ಪುಸ್ತಕಗಳು ಯಾವುವು ಅಂತಂದರೆ ಹರ್ಷಚರಿತೆ. ಬಾಣಭಟ್ಟನ ಈ ಕೃತಿಯಲ್ಲಿಯೂ ಸಹ ಶಾತವಾಹನರ ಉಲ್ಲೇಖ ಇರುವುದನ್ನು ನೋಡಬಹುದಾಗಿದೆ. ಹರ್ಷಚರಿತೆಯನ್ನು ಬರೆದಂಥವನು ಬಾಣಭಟ್ಟ. ಈ ಕೃತಿಯಲ್ಲಿ ಶಾತವಾಹನರ ಉಲ್ಲೇಖ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಮತ್ತೊಬ್ಬ ಪ್ರಸಿದ್ಧ ಬೌದ್ಧ ವಿದ್ವಾಂಸ ನಾಗಾರ್ಜುನರು ರಚಿಸಿದಂಥ ಕೃತಿ ಮಾಧ್ಯಮಿಕ ಸೂತ್ರ. ಇವರು ಯಜ್ಞಶ್ರೀ ಶಾತಕರ್ಣಿಯ ಆಶ್ರಯದಲ್ಲಿದ್ದರು ಅಂತೇಳಿ ತಿಳಿಸುತ್ತೆ. ಮತ್ತೊಂದು ಪ್ರಮುಖವಾದಂಥ ಕೃತಿ ಲೀಲಾವತಿ. ರಾಜ ಹಾಲ ಮತ್ತು ಸಿಂಹಳದ ರಾಜಕುಮಾರಿ ಲೀಲಾವತಿ ವಿವಾಹದ ಬಗ್ಗೆ ತಿಳಿಸುವ ಕೃತಿ ಇದಾಗಿದೆ. ಇದು ಕುತೂಹಲ ಎಂಬುವವನಿಂದ ರಚಿತವಾಗಿದೆ ಅಂತೇಳಿ ತಿಳಿಯಲಾಗುತ್ತದೆ. ಇನ್ನು ಇವರ ಆಡಳಿತದ ಬಗ್ಗೆ ನೋಡೋದಾದರೆ ಇವರ ಕೇಂದ್ರೀಯ ಆಡಳಿತ ಹೇಗಿತ್ತು, ಶಾತವಾಹನರ ಕೇಂದ್ರೀಯ ಆಡಳಿತ ಹೇಗಿತ್ತು ಅಂತಂದರೆ ನೋಡ್ತಾ ಹೋಗೋಣ. ರಾಜಪ್ರಭುತ್ವ. ರಾಜನೇ ಸರ್ವೋಚ್ಚ ಅಧಿಕಾರಿಯಾಗಿರ್ತಿದ್ದ. ರಾಜನ ಪದವಿಯು ವಂಶ ಪಾರಂಪರ್ಯವಾಗಿ ಮುಂದುವರಿತಾ ಬರ್ತಾ ಇತ್ತು. ಮತ್ತೊಂದು ಧರ್ಮ ವಿಜಯಿ. ರಾಜರು ತಮ್ಮನ್ನು ಧರ್ಮದ ರಕ್ಷಕರು ಎಂದು ಕರೆದುಕೊಳ್ತಾ ಇದ್ರು. ಶಾತವಾಹನ ರಾಜರು ದೈವತ್ವದ ಅಂಶಗಳನ್ನು ಹೊಂದಿದ್ದಾರೆ ಅಂತೇಳಿ ನಂಬಲಾಗಿತ್ತು. ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು ಇದರ ಒಬ್ಬ ರಾಜನ ಪ್ರಮುಖ ಕರ್ತವ್ಯವಾಗಿತ್ತು ಅಂತೇಳಿ ಇದು ಸೂಚಿಸುತ್ತದೆ. ಮತ್ತೊಂದು ಮಾತುನಾಮ ಪದ್ಧತಿ. ಇವರ ಕಾಲದಲ್ಲಿ ಹುಟ್ಟುಕೊಂಡಂಥ ಮತ್ತೊಂದು ಪದ್ಧತಿ ಏನಂದರೆ ಮಾತುನಾಮ ಪದ್ಧತಿ. ರಾಜರು ತಮ್ಮ ಹೆಸರಿನ ಮುಂದೆ ತಾಯಿ ಹೆಸರನ್ನು ಸೇರಿಸ್ಕೊಳ್ತಾ ಇದ್ರು. ಅದು ಗೌತಮಿಪುತ್ರ ಶಾತಕರ್ಣಿಯ ಕಾಲದಿಂದ ಮುಂದುವರಿತಾ ಬರ್ತದೆ. ಉದಾಹರಣೆಗೆ ಗೌತಮಿಪುತ್ರ ತನ್ನ ತಾಯಿ ಹೆಸರನ್ನು ಸೇರಿಸ್ಕೊಂಡಿರೋದನ್ನು ನೋಡಬಹುದಾಗಿ ಗೌತಮಿ ಬಾಲಶ್ರೀ ಅಂದರೆ ಗೌತಮಿ ಅನ್ನುವಂಥ ಹೆಸರನ್ನು ಸೇರಿಸ್ಕೊಂಡಿರೋದನ್ನು ನಾವು ಕಾಣಬಹುದಾಗಿದೆ. ಆದರೆ ಅಧಿಕಾರವು ಪುರುಷ ಉತ್ತರಾಧಿಕಾರಿಗೆ ಮಾತ್ರ ಸೀಮಿತ ಆಗಿತ್ತು ಅಂತೇಳಿ ನೋಡಬಹುದಾಗಿದೆ. ಇನ್ನು ಶಾತವಾಹನರ ಕಾಲದಲ್ಲಿದ್ದಂಥ ಪ್ರಮುಖ ಆಡಳಿತ ವಿಭಾಗಗಳಲ್ಲಿದ್ದಂಥ ಪ್ರಮುಖ ಮಂತ್ರಿಗಳು ಮತ್ತು ಅಧಿಕಾರಿಗಳು ಯಾರ್ಯಾರು ಅಂತಂದರೆ ವಿಶ್ವಾಸಮಾತ್ಯ. ರಾಜನ ಆಪ್ತ ಸಮಾಲೋಚಕ ಅಥವಾ ಮುಖ್ಯಮಂತ್ರಿಯವನಾಗಿರ್ತಿದ್ದ ಯಾರು ವಿಶ್ವಾಸಮಾತ್ಯ ಎನ್ನುವಂಥ ಅಧಿಕಾರಿ. ಇನ್ನು ರಾಜಮಾತ್ಯ. ರಾಜನ ಸಭೆಯಲ್ಲಿ ಇರುತ್ತಿದ್ದ ಸಾಮಾನ್ಯ ಮಂತ್ರಿಗಳು. ರಾಜನ ಆಪ್ತ ಸಲಹೆಗಾರ ರಾಜಮಾತ್ಯ ಆಗಿರ್ತಿದ್ದ. ಮತ್ತೊಬ್ಬ ಅಧಿಕಾರಿ ಮಹಾಮಾತ್ರ. ಮಂತ್ರಿ ಅಥವಾ ಅಧಿಕಾರಿ ಮಹಾಮಾತ್ರ. ಇವರು ವಿಶೇಷ ಮುಖ್ಯ ಕಾರ್ಯಗಳ ನಿರ್ವಾಹಕ ಆಗಿರ್ತಿದ್ದ. ಇನ್ನು ಭಂಡಾಗಾರಿಕ ಅನ್ನುವಂಥನು ಖಜಾನೆಯ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ತಾ ಇದ್ದ. ಮತ್ತು ಹಿರಣ್ಯಕ ಅಥವಾ ಹಿರಣ್ಯಕ ಎನ್ನುವಂಥ ಒಬ್ಬ ಅಧಿಕಾರಿ ಅಥವಾ ಉಸ್ತುವಾರಿ ಇರ್ತಿದ್ದ. ಇವನ ಪ್ರಮುಖ ಕರ್ತವ್ಯ ಏನು ಅಂತಂದರೆ ಚಿನ್ನದ ನಾಣ್ಯಗಳು ಮತ್ತು ತೆರಿಗೆ ವಸೂಲಿಯ ಉಸ್ತುವಾರಿಯನ್ನು ನೋಡ್ಕೊತಾ ಇದ್ದ. ಒಟ್ಟಾರೆಯಾಗಿ ಇವನನ್ನು ಕೋಶಾಧ್ಯಕ್ಷ ಅಂತೇಳಿ ಕರೆಯಲಾಗ್ತಿತ್ತು. ಮತ್ತೊಬ್ಬ ಅಧಿಕಾರಿ ಮಂತ್ರಿ ಅಥವಾ ಅಧಿಕಾರಿ ಮಹಾಸೇನಾಪತಿ. ಇವನು ಸೈನ್ಯದ ಮೇಲ್ವಿಚಾರಣೆಯನ್ನು ನೋಡ್ಕೊತಾ ಇದ್ದ. ಮತ್ತೊಬ್ಬ ಅಧಿಕಾರಿ ಮಹಾಸಂಧಿ ವಿಗ್ರಹಿ. ಇವನು ವಿದೇಶಾಂಗ ವ್ಯವಹಾರ ಮತ್ತು ಪ್ರಕೃತಿಯ ನಿರ್ವಹಣೆಯನ್ನು ವಿದೇಶಾಂಗ ವ್ಯವಹಾರ ಮತ್ತು ಅದರ ಪ್ರಕ್ರಿಯೆಯನ್ನು ನೋಡ್ಕೊಳ್ತಾ ಇದ್ದ. ಇವರಲ್ಲದೆ ಇನ್ನು ಪಾರುಪತ್ಯಗಾರ, ಅಕ್ಕಸಾಲಿಗ, ನಾಣ್ಯ ಮುದ್ರೆ ಹಾಗೂ ಇನ್ನಿತರ ಅಧಿಕಾರಿಗಳಿದ್ದಾರೆ ಅಂತೇಳಿ ಶಾಸನಗಳು ತಿಳಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಪ್ರಾಂತ್ಯಾಡಳಿತ ಯಾವ ರೀತಿ ಇತ್ತು ಶಾತವಾಹನರ ಕಾಲದಲ್ಲಿ ಅಂತ ನೋಡೋದಾದರೆ ಶಾತವಾಹನರ ಒಂದು ಆಡಳಿತದಲ್ಲಿ ಪ್ರಾಂತ್ಯಾಡಳಿತ ಹೀಗಿತ್ತು. ಸಾಮ್ರಾಜ್ಯವು ವಿಸ್ತಾರವಾಗಿದ್ದರಿಂದ ಆಡಳಿತದ ಅನುಕೂಲಕ್ಕಾಗಿ ಅದನ್ನು ಹಲವು ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಆ ಭಾಗಗಳು ಯಾವುವು ಅಂತಂದರೆ ಆಹಾರ. ಸಾಮ್ರಾಜ್ಯವನ್ನು ಆಹಾರಗಳಾಗಿ ಹಿಂದಿನ ಜಿಲ್ಲೆಗಳಂತೆ ವಿಂಗಡಿಸಲಾಗಿತ್ತು. ಇದರ ಮುಖ್ಯಸ್ಥನನ್ನು ಅಮಾತ್ಯ ಅಂತೇಳಿ ಕರೆಯಲಾಗುತ್ತಿತ್ತು. ಆಹಾರದ ಮುಖ್ಯಸ್ಥನನ್ನು ಅಮಾತ್ಯ ಅಂತೇಳಿ ಕರೆಯಲಾಗ್ತಿತ್ತು ಅಂತೇಳಿ ತಿಳಿಯಲಾಗುತ್ತದೆ. ಇನ್ನು ಗ್ರಾಮಗಳಾಗಿ ವಿಂಗಡಣೆ ಮಾಡ್ತಾಯಿದ್ರು. ಆಡಳಿತದ ಅತ್ಯಂತ ಚಿಕ್ಕ ಘಟಕ ಗ್ರಾಮ ಆಗಿರ್ತಿತ್ತು. ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಣಿ ಅಥವಾ ಗ್ರಾಮಿಕ ಅಂತೇಳಿ ಕರೆಯಲಾಗುತ್ತಿತ್ತು ಅಂತೇಳಿ ತಿಳಿಯಲಾಗುತ್ತದೆ. ಇನ್ನು ಸೈನ್ಯ ಆಡಳಿತವನ್ನು ನೋಡೋದಾದರೆ ಶಾತವಾಹನರ ಸೈನ್ಯವು ಪದಾತಿ ದಳ, ಅಶ್ವದಳ ಮತ್ತು ಆನೆ ದಳವನ್ನು ಒಳಗೊಂಡಿತ್ತು. ಅದರಲ್ಲಿ ಬರುವಂಥ ಪ್ರಮುಖ ಅಧಿಕಾರಿ ವರ್ಗವನ್ನು ನೋಡೋದಾದರೆ ಗೌಲ್ಮಿಕ ಅನ್ನುವಂಥ ಒಬ್ಬ ಅಧಿಕಾರಿ ಇರ್ತಿದ್ದ. ಸಣ್ಣ ಸೈನಿಕ ತುಕಡಿಯ ಮುಖ್ಯಸ್ಥ ಇವನಾಗಿರ್ತಿದ್ದ. ಇವನು ಗ್ರಾಮೀಣ ಭಾಗದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಜವಾಬ್ದಾರಿಯನ್ನು ಈ ಗೌಲ್ಮಿಕ ಹೊಂದಿರ್ತಿದ್ದ. ಒಂದು ಸೈನ್ಯದ ತುಕಡಿಯು 9 ಆನೆಗಳು, 9 ರಥಗಳು, 25 ಕುದುರೆಗಳು ಮತ್ತು 45 ಪದಾತಿ ದಳದ ಸೈನಿಕರನ್ನು ಒಳಗೊಂಡಿರ್ತಿತ್ತು. ಒಂದೊಂದು ತುಕಡಿ
ಇಷ್ಟು ಸೈನ್ಯವನ್ನು ಒಳಗೊಂಡಿರ್ತಿತ್ತು ಅಂತೇಳಿ ತಿಳಿಯಲಾಗುತ್ತದೆ. ಕಟಕ ಮತ್ತು ಸ್ಕಂದವಾರ ಇವು ಶಾತವಾಹನರ ಕಾಲದ ಸೈನಿಕ ಶಿಬಿರಗಳು ಅಂದರೆ ಕ್ಯಾಂಪ್ಗಳಾಗಿದ್ದವು ಅಂತೇಳಿ ಹೇಳಲಾಗುತ್ತದೆ. ಇದು ಶಾತವಾಹನರ ಕಾಲದ ಸೈನಿಕ ಶಿಬಿರಗಳು ಅಥವಾ ನೆಲೆಗಳಾಗಿದ್ದವು. ಯಾವುದು? ಕಟಕ ಮತ್ತು ಸ್ಕಂದವಾರ ಅನ್ನುವಂಥವು ಸೈನ್ಯದ ಶಿಬಿರಗಳಾಗಿದ್ದವು. ಇನ್ನು ಭೂದಾನ ಅಥವಾ ತೆರಿಗೆ ಪದ್ಧತಿ ಹೇಗಿತ್ತು ಶಾತವಾಹನರ ಆಡಳಿತದಲ್ಲಿ ಅಂತ ನೋಡೋದಾದರೆ, ತೆರಿಗೆ ವಿಚಾರಕ್ಕೆ ಬಂದರೆ ಕೃಷಿ ಉತ್ಪನ್ನದ 1/6 ಭಾಗವನ್ನು ತೆರಿಗೆಯಾಗಿ ವಸೂಲಿ ಮಾಡಲಾಗ್ತಿತ್ತು. ಇನ್ನು ಭೂದಾನ ಅಂತ ಬಂದಾಗ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಮತ್ತು ಬೌದ್ಧ ಭಿಕ್ಷುಗಳಿಗೆ ತೆರಿಗೆ ಮುಕ್ತ ಭೂಮಿಯನ್ನು ದಾನವಾಗಿ ನೀಡುವ ಪದ್ಧತಿಯನ್ನು ಶಾತವಾಹನರು ಆರಂಭಿಸಿದರು. ಮತ್ತೊಮ್ಮೆ ಅನ್ನುವಂಥ ಒಂದು ಪದ್ಧತಿಯನ್ನು ಇವರು ಜಾರಿಗೆ ತರ್ತಾರೆ. ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಮತ್ತು ಬೌದ್ಧ ಭಿಕ್ಷುಗಳಿಗೆ ತೆರಿಗೆ ಮುಕ್ತ, ಯಾವುದೇ ತೆರಿಗೆ ಇಲ್ಲದೆ ಭೂಮಿಯನ್ನು ದಾನವಾಗಿ ನೀಡುವ ಪದ್ಧತಿಯನ್ನು ಶಾತವಾಹನರು ಆರಂಭ ಮಾಡಿದರು. ಇದನ್ನು ಅಗ್ರಹಾರ ಅಥವಾ ಬೌದ್ಧ ವಿಹಾರಗಳಿಗೆ ನೀಡುವ ದಾನ ಎನ್ನಲಾಗುತ್ತಿತ್ತು. ಈ ಭೂಮಿಗೆ ರಾಜನ ಸೈನ್ಯವಾಗಲಿ ಅಥವಾ ಅಧಿಕಾರಿಗಳಾಗಲಿ ಪ್ರವೇಶಿಸುವಂತಿರಲಿಲ್ಲ ಎನ್ನುವಂಥ ಕಟ್ಟಾಜ್ಞೆಯನ್ನು ಹೊರಡಿಸಲಾಗಿತ್ತು ಅಂತೇಳಿ ತಿಳಿಯಬಹುದಾಗಿದೆ. ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅದರ ವಿವರವನ್ನು ನೋಡೋದಾದರೆ, ಆಹಾರಗಳಾಗಿ ವಿಂಗಡಿಸಲಾಗಿತ್ತು. ಇದನ್ನು ಪ್ರಾಂತ್ಯ ಅಥವಾ ಜಿಲ್ಲೆ ಅಂತೇಳಿ ಕರೆಯಲಾಗುತ್ತದೆ. ಇನ್ನು ಅಮಾತ್ಯ ಅನ್ನುವಂಥನು ಆಹಾರದ ಮುಖ್ಯಸ್ಥನಾಗಿದ್ದ, ಅಂದರೆ ಆ ಪ್ರಾಂತ್ಯದ ಜಿಲ್ಲೆಯ ಮುಖ್ಯಸ್ಥನಾಗಿರ್ತಿದ್ದ. ಗ್ರಾಮದ ಮುಖ್ಯಸ್ಥ ಗ್ರಾಮಣಿಯಾಗಿರ್ತಿದ್ದ. ಗೌಲ್ಮೇಕ ಎನ್ನುವಂಥ ಒಂದು ಹುದ್ದೆ ಸೃಷ್ಟಿಸಲಾಗಿತ್ತು. ಇವನ ಒಂದು ಜವಾಬ್ದಾರಿ ಏನು ಅಂತಂದರೆ ಸೈನಿಕ ಮತ್ತು ಗ್ರಾಮೀಣ ಅಧಿಕಾರಿ ಇವನಾಗಿರ್ತಿದ್ದ. ಇನ್ನು ಶ್ರೇಣಿ ವೃತ್ತಿ ಸಂಘಗಳು ಸಹ ಇತ್ತು ಅಂತೇಳಿ ವೃತ್ತಿ ಸಂಘಗಳನ್ನು ಶ್ರೇಣಿಗಳಾಗಿ ವಿಂಗಡಿಸಲಾಗಿತ್ತು ಅಂತೇಳಿ ತಿಳಿಯಲಾಗುತ್ತದೆ. ಇನ್ನು ಇವರ ಧಾರ್ಮಿಕ ಸ್ಥಿತಿಗತಿಯನ್ನು ನಾವು ನೋಡ್ತಾ ಹೋಗೋದಾದರೆ, ಶಾತವಾಹನರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಅವರ ಕಾಲದಲ್ಲಿ ಸೂರ್ಯ, ಚಂದ್ರ, ಶಿವ, ವಿಷ್ಣು, ಲಕ್ಷ್ಮೀ, ಗೌರಿ, ವಾಸುದೇವರ ಆರಾಧನೆ ರೂಢಿಯಲ್ಲಿತ್ತು. ಈ ಎಲ್ಲ ದೇವತೆಗಳನ್ನು ಇವರ ಕಾಲದಲ್ಲಿ ಪೂಜಿಸಲಾಗ್ತಿತ್ತು. ವೇದಗಳು, ಪುರಾಣಗಳು, ಮಹಾಕಾವ್ಯಗಳು ಅವರ ಕಾಲದಲ್ಲಿ ಅನುಸರಣೆಯಲ್ಲಿದ್ವು ಅಂತೇಳಿ ತಿಳಿಯಲಾಗುತ್ತದೆ. ನಾಣಗಢ ಶಾಸನದಲ್ಲಿ 2ನೇ ಶಾತಕರ್ಣಿ ಬ್ರಾಹ್ಮಣರಿಗೆ ಗೋದಾನ ಮಾಡಿದ ವಿಷಯವಿದೆ. ಶಾತವಾಹನರು ಜೈನ ಧರ್ಮದ ಪೋಷಕರಾಗಿದ್ದು ಅವರ ಆಶ್ರಯದಲ್ಲಿ ಅನೇಕ ಜೈನ ಪಂಡಿತರು ಮತ್ತು ವೈದಿಕ ಧರ್ಮದ ಪೋಷಕರು ಇದ್ದರು ಅಂತೇಳಿ ತಿಳಿಯಲಾಗುತ್ತದೆ. ಇನ್ನು ವರ್ಣ ವ್ಯವಸ್ಥೆ ಮತ್ತು ಜಾತಿ ಪದ್ಧತಿಯನ್ನು ನೋಡೋದಾದರೆ, ಶಾತವಾಹನರ ಕಾಲದಲ್ಲಿ ಶಾತವಾಹನರು ಚಾತುರ್ವರ್ಣ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದರು. ಆ ಚಾತುರ್ವರ್ಣಗಳು ಯಾವುವು ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ ಚಾತುರ್ವರ್ಣ ವ್ಯವಸ್ಥೆಯನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದು ಅಂತೇಳಿ ತಿಳಿಯಲಾಗುತ್ತದೆ. ಇಲ್ಲಿ ಬ್ರಾಹ್ಮಣರು ಅತಿ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿದ್ದರು. ರಾಜರು ತಮ್ಮನ್ನು ಬ್ರಾಹ್ಮಣ ಧರ್ಮದ ರಕ್ಷಕರು ಅಂತೇಳಿ ಕರೆದುಕೊಳ್ತಾ ಇದ್ದರು. ಉದಾಹರಣೆಗೆ ಆ ರೀತಿ ಕರೆದುಕೊಂಡಂಥವರು, ಆ ರೀತಿಯ ಬಿರುದುಗಳನ್ನು ಹೊಂದಂಥ ಒಬ್ಬ ಪ್ರಮುಖ ರಾಜವನ್ನು ನೋಡಿದರೆ ಗೌತಮಿಪುತ್ರ ಶಾತಕರ್ಣಿಯು ಏಕ ಬ್ರಾಹ್ಮಣ ಎನ್ನುವಂಥ ಬಿರುದನ್ನು ಹೊಂದಿದ್ದ. ಇನ್ನು ವರ್ಣ ಸಂಕರ ತಡೆ, ವಿವಿಧ ಜಾತಿಗಳ ನಡುವಿನ ಮಿಶ್ರಣವನ್ನು ತಡೆಯಲು ಪ್ರಯತ್ನಿಸಿದರು. ಇಂಟರ್ ಕ್ಯಾಸ್ಟ್ ಮ್ಯಾರೇಜನ್ನು ತಡೆಯೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಕಾಲಕ್ರಮೇಣ ವೃತ್ತಿ ಆಧಾರಿತ ಅನೇಕ ಉಪಜಾತಿಗಳು ಉದಯಿಸಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಮಾತೃ ಪ್ರಧಾನದ ಪ್ರಭಾವವನ್ನು ನೋಡೋದಾದರೆ, ಶಾತವಾಹನ ಸಮಾಜದ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ರಾಜರು ತಮ್ಮ ಹೆಸರಿನೊಂದಿಗೆ ತಾಯಿ ಹೆಸರನ್ನು ಸೇರಿಸ್ಕೊಳ್ತಾ ಇದ್ದರು. ಉದಾಹರಣೆಗೆ ಗೌತಮಿಪುತ್ರ ಶಾತಕರ್ಣಿ, ವಸಿಷ್ಠಿಪುತ್ರ ಪುಲಮಾಯಿ, ಯಜ್ಞಶ್ರೀ ಶಾತಕರ್ಣಿ ಹೆಸರುಗಳನ್ನೆಲ್ಲ ನೋಡಿದ್ರೆ ತಮ್ಮ ತಾಯಿ ಹೆಸರಿನ ಮುಂದೆ ಸೇರಿಸ್ಕೊಂಡಿರೋದನ್ನು ನಾವು ಗಮನಿಸಬಹುದಾಗಿದೆ. ಹೆಸರಿನಲ್ಲಿ ತಾಯಿಗೆ ಪ್ರಾಧಾನ್ಯತೆ ಇದ್ದರೂ ಅಧಿಕಾರ ಮತ್ತು ಆಸ್ತಿಯ ಹಕ್ಕು ಮಾತೃ ಪ್ರಧಾನವಾಗಿತ್ತು. ಅಂದರೆ ತಂದೆಯ ನಂತರ ಮಗನೇ ರಾಜನಾಗಿರ್ತಿದ್ದ ಅಂತೇಳಿ ಇಲ್ಲಿ ಗಮನಿಸಬಹುದಾಗಿದೆ. ಇನ್ನು ಮಹಿಳೆಯರ ಸ್ಥಾನಮಾನದ ಕುರಿತು ನೋಡೋದಾದರೆ, ಮಹಿಳೆಯರು ಶಿಕ್ಷಣವನ್ನು ಪಡಿತಾ ಇದ್ದರು ಮತ್ತು ಆಡಳಿತದಲ್ಲಿ ಪ್ರಭಾವವನ್ನು ಹೊಂದಿದ್ದರು. ಇದಕ್ಕೆ ಉದಾಹರಣೆ ಎಂಬಂತೆ ನಾನಗಢ ಶಾಸನ ಹಾಕಿಸಿದ ರಾಣಿ ನಾಗನಿಕ ಶಾಸನವನ್ನು ಹಾಕಿಸಿದಂಥ ರಾಣಿ ನಾಗನಿಕ ಮತ್ತು ನಾಸಿಕ್ ಶಾಸನ ಹಾಕಿಸಿದ ಗೌತಮಿ ಬಾಲಶ್ರೀ. ಅಂದರೆ ಮಹಿಳೆಯರಿಗೂ ಸಹ ಉತ್ತಮವಾದ ಸ್ಥಾನಮಾನವನ್ನು ನೀಡಲಾಗುತ್ತಿತ್ತು ಅಂತೇಳಿ ಇದ್ರ ಮೂಲಕ ತಿಳಿಯಬಹುದಾಗಿದೆ. ಮಹಿಳೆಯರು ಸ್ವತಂತ್ರವಾಗಿ ಬೌದ್ಧ ಧರ್ಮದ ವಿಹಾರಗಳಿಗೆ ಮತ್ತು ಬ್ರಾಹ್ಮಣರಿಗೆ ಭೂದಾನ ಹಾಗೂ ಹಣವನ್ನು ದಾನವಾಗಿ ನೀಡುವಂಥ ಅಧಿಕಾರವನ್ನು ಹೊಂದಿದ್ರು. ಅಂದಿನ ಶಿಲ್ಪಕಲೆಗಳಲ್ಲಿ ಮಹಿಳೆಯರು ಸಾರ್ವಜನಿಕವಾಗಿ ಪುರುಷರೊಂದಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದುದನ್ನು ಕಾಣಬಹುದಾಗಿದೆ. ಇನ್ನು ವೃತ್ತಿ ಸಂಘಗಳು ಮತ್ತು ವರ್ಗಗಳನ್ನು ನಾವು ನೋಡೋದಾದರೆ, ಸಮಾಜವು ವೃತ್ತಿಯ ಆಧಾರದ ಮೇಲೆ ವಿವಿಧ ವರ್ಗಗಳಾಗಿ ವಿಂಗಡಿಸಲ್ಪಟ್ಟಿತ್ತು. ಇವರನ್ನು ಶ್ರೇಣಿ ಅಂತೇಳಿ ಕರೆಯಲಾಗುತ್ತಿತ್ತು.
ಇದರಲ್ಲಿ ಪ್ರಮುಖವಾಗಿ ಕಂಡು ಬರ್ತಿದ್ದಂಥ ಪ್ರಮುಖ ವೃತ್ತಿ ಸಂಘಗಳು ಯಾವುವು ಅಂತಂದರೆ ಸೆಟಿ ಅಂದರೆ ಶೆಟ್ಟರು ಅಂತೇಳಿ ಈಗ ನಾವು ಪ್ರೆಸೆಂಟ್ ಏನು ಕರಿತೀವಿ ಇವರನ್ನು ವ್ಯಾಪಾರಿಗಳು ಅಂತೇಳಿ ಕರೆಯಲಾಗುತ್ತಿತ್ತು. ಆಲಿಕ ಅಂತಂದರೆ ರೈತರಾಗಿರ್ತಿದ್ರು. ಕೋಲಿಕ ನೇಕಾರರನ್ನು ಕೋಲಿಕ ಅಂತೇಳಿ ಕರೆಯಲಾಗುತ್ತಿತ್ತು. ಕಮ್ಮಾರರನ್ನು ಕಮಾಸ ಅಂತೇಳಿ ಕರೆಯಲಾಗುತ್ತಿತ್ತು. ಸುಗಂಧ ದ್ರವ್ಯ ಮಾರುವವರನ್ನ ಗಾಂಧಿಕರು ಅಂತೇಳಿ ವಿಂಗಡಿಸಲಾಗಿತ್ತು ಅಥವಾ ಕರೆಯಲಾಗುತ್ತಿತ್ತು ಅಂತೇಳಿ ತಿಳಿಯಬಹುದಾಗಿದೆ. ಇನ್ನು ಶಾತವಾಹನರ ಕಾಲದ ಆರ್ಥಿಕತೆಯನ್ನು ಅಥವಾ ಆರ್ಥಿಕ ಶ್ರೇಣಿಯನ್ನು ನೋಡೋದಾದರೆ ಶಾತವಾಹನರ ಕಾಲದಲ್ಲಿ ದಕ್ಷಿಣ ಭಾರತವು ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರವಾಗಿತ್ತು. ಇನ್ನು ಕೃಷಿ ಯಾವ ರೀತಿ ಇತ್ತು ಅಂತಂದರೆ ಆರ್ಥಿಕತೆಯ ಬೆನ್ನೆಲುಬಾಗಿತ್ತು. ರಾಜ್ಯವು ಉತ್ಪನ್ನದ 1/6 ಭಾಗವನ್ನು ತೆರಿಗೆಯಾಗಿ ಪಡಿತಾ ಇತ್ತು. ವ್ಯಾಪಾರಿಗಳು ಮತ್ತು ಕುಶಲಕರ್ಮಿಗಳು ತಮ್ಮದೇ ಆದಂತಹ ಶ್ರೇಣಿಗಳನ್ನು ಹೊಂದಿದ್ದರು, ವೃತ್ತಿ ಸಂಘಗಳನ್ನು ಹೊಂದಿದ್ದರು. ಈ ಸಂಘಗಳು ಬ್ಯಾಂಕುಗಳಂತೆ ಕೆಲಸ ಮಾಡ್ತಾ ಇದ್ವು ಮತ್ತು ಸಾರ್ವಜನಿಕರಿಂದ ಹಣವನ್ನು ಠೇವಣಿಯಾಗಿ ಪಡೆದು ಉದ್ಯಮಗಳಿಗೆ ಸಾಲವಾಗಿ ನೀಡುತ್ತಿದ್ವು ಅಂತೇಳಿ ನೋಡಬಹುದಾಗಿದೆ. ಅಂದರೆ ಬ್ಯಾಂಕಿಂಗ್ ಸಿಸ್ಟಮನ್ನು ನಾವು ಶಾತವಾಹನರ ಕಾಲದಲ್ಲೇ ನೋಡಬಹುದಾಗಿದೆ. ಸಾಲವನ್ನು ನೀಡುವುದು ಮತ್ತು ಠೇವಣಿಯಾಗಿ ಹಣವನ್ನು ಪಡೆಯುವಂಥದ್ದು ಇದು ಬ್ಯಾಂಕಿಂಗ್ ಪದ್ಧತಿಗೆ ಪ್ರಮುಖ ಉದಾಹರಣೆಯಾಗಿದೆ. ಈ ಶಾತವಾಹನರ ಕಾಲದಲ್ಲೇ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನುವಂಥದ್ದು ಉದಯ ಆಗಿತ್ತು ಅಂತೇಳಿ ನಾವು ಇದರಿಂದ ತಿಳಿಯಬಹುದಾಗಿದೆ. ಇನ್ನು ವಿದೇಶಿ ವ್ಯಾಪಾರ, ರೋಮನ್ ಸಾಮ್ರಾಜ್ಯದೊಂದಿಗೆ ಇವರು ಬಲವಾದ ವ್ಯಾಪಾರವನ್ನು ಹೊಂದಿದ್ದರು. ಅದಕ್ಕೆ ಉದಾಹರಣೆ ಅಂತ ನೌಕಾಬಲವನ್ನು ಹೊಂದಿದ್ರು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಹೊಂದಿದ್ರು ಅನ್ನೋದಕ್ಕೆ ಅನೇಕ ಹಡಗುಗಳ ಒಂದು ಉತ್ಪಾದನೆ ಇರ್ಬೋದು, ಅವುಗಳನ್ನು ಚಾಲನೆಗೆ ತಂದಿದ್ದು ನೋಡಬಹುದಾಗಿದೆ. ಈ ಏನೇನು ವಸ್ತುಗಳನ್ನು ರಫ್ತು ಮಾಡ್ತಾಯಿದ್ರು ಅಂದರೆ ಮಸಾಲೆ ಪದಾರ್ಥಗಳನ್ನು, ಮಸ್ಲಿನ್ ಬಟ್ಟೆ, ಮುತ್ತುಗಳು ಮತ್ತು ರತ್ನಗಳನ್ನು ವಿದೇಶಗಳಿಗೆ ಇವರು ರಫ್ತು ಮಾಡ್ತಾಯಿದ್ರು. ಅಲ್ಲಿಂದ ಮದ್ಯ ಮತ್ತು ತಾಮ್ರ, ಟಿನ್ ಮತ್ತು ರೋಮನ್ ಚಿನ್ನದ ನಾಣ್ಯಗಳನ್ನು ಇವರು ಆಮದಾಗಿ ಪಡೆದುಕೊಳ್ತಾ ಇದ್ರು ಅಂತೇಳಿ ನೋಡಬಹುದಾಗಿದೆ. ಇನ್ನು ಶಾತವಾಹನರ ಕಾಲದಲ್ಲಿದ್ದಂಥ ಪ್ರಮುಖ ಬಂದರುಗಳು ಯಾವುವು ಅಂದರೆ ಪಶ್ಚಿಮ ಕರಾವಳಿಯಲ್ಲಿ ಕಲ್ಯಾಣ್, ಬ್ರೋಚ್ ಮತ್ತು ಸೋವಾರ, ಕಲ್ಯಾಣ, ಚಾಲ, ಮಹಾರಾಷ್ಟ್ರ ಪ್ರಮುಖ ಬಂದರುಗಳಾಗಿದ್ದವು ಅಂತೇಳಿ ನೋಡಬಹುದಾಗಿದೆ. ಇನ್ನು ಇವರ ಕಾಲದಲ್ಲಿ ಚಲಾವಣೆಯಲ್ಲಿದ್ದಂಥ ನಾಣ್ಯಗಳು, ಇವರು ಸೀಸ ಮತ್ತು ತಾಮ್ರ ಮತ್ತು ಕಂಚಿನಿಂದ ನಾಣ್ಯಗಳನ್ನು ಮುದ್ರಿಸ್ತಿದ್ರು. ಪೊಟಿನ್ ಚಿನ್ನ ಮತ್ತು ಬೆಳ್ಳಿಯ ಮಿಶ್ರಣವಲ್ಲದ ಲೋಹ ಇದಾಗಿತ್ತು. ಈ ನಾಣ್ಯಗಳನ್ನು ಚಲಾವಣೆಗೆ ತಂದಿರೋ ಪೊಟಿನ್ ಎನ್ನುವಂಥ ನಾಣ್ಯಗಳನ್ನು ಚಲಾವಣೆಗೆ ತಂದಿರು. ಇದು ಚಿನ್ನ ಮತ್ತು ಬೆಳ್ಳಿಯ ಮಿಶ್ರಣವಲ್ಲದ ಒಂದು ಪ್ರಮುಖ ವಿಭಿನ್ನವಾದ ಲೋಹ ಇದಾಗಿತ್ತು. ಸೀಸದ ನಾಣ್ಯಗಳ ಬಳಕೆ ಇವರ ಆರ್ಥಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ. ಶಾತವಾಹನರು ದಿನಾರ, ಸುವರ್ಣ ಎಂಬುವಂಥ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ದು ಅಂತೇಳಿ ನೋಡಬಹುದಾಗಿದೆ. ಮತ್ತು ಕುಶಣ ಮತ್ತು ಕರ್ಷಪಣ ಎನ್ನುವಂಥ ಬೆಳ್ಳಿ ನಾಣ್ಯಗಳನ್ನು ಸಹ ಚಲಾವಣೆಗೆ ತಂದಿದ್ದರು. ದ್ರಹ್ಮ, ಪಣ, ಗದ್ದೆಣೆ ಎಂಬ ನಾಣ್ಯಗಳನ್ನು ಸಹ ಚಲಾವಣೆಗೆ ತಂದಿದ್ದು ಇವು ಹಡಗು ರಾಜರ ಚಿತ್ರಗಳನ್ನು ಒಳಗೊಂಡಿರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ಶಾತವಾಹನರ ವಾಸ್ತುಶಿಲ್ಪವನ್ನು ನೋಡೋದಾದರೆ ಇವರ ವಾಸ್ತುಶಿಲ್ಪವನ್ನು ಪ್ರಮುಖ 3 ಭಾಗಗಳಾಗಿ ವಿಂಗಡಿಸಬಹುದಾಗಿದೆ. ಒಂದು ಸ್ತೂಪಗಳು. ಇವರ ವಾಸ್ತುಶಿಲ್ಪವನ್ನು ಸ್ತೂಪಗಳು, ಚೈತ್ಯಗಳು ಮತ್ತು ವಿಹಾರಗಳಂತೇಳಿ ವಿಂಗಡಿಸಿರುವುದನ್ನು ನೋಡಬಹುದಾಗಿದೆ. ಸ್ತೂಪಗಳು ಅಂದರೆ ಬುದ್ಧನ ಅವಶೇಷಗಳ ಮೇಲೆ ಕಟ್ಟಲಾದಂಥ ಪೂಜಾ ಸ್ಥಳವನ್ನು ಸ್ತೂಪಗಳಂತೇಳಿ ಕರೆಯಲಾಗುತ್ತದೆ. ಇನ್ನು ಚೈತ್ಯಗಳು ಅಂತಂದರೆ ಬೌದ್ಧ ಭಿಕ್ಷುಗಳು ಪ್ರಾರ್ಥನೆ ಸಲ್ಲಿಸುವಂಥ ಒಂದು ಗೃಹ ಇದಾಗಿದೆ. ಇನ್ನು ವಿಹಾರಗಳು ಅಂತಂದರೆ ಬೌದ್ಧ ಭಿಕ್ಷುಗಳು ವಿಶ್ರಾಂತಿ ಪಡೆಯುವಂಥ ಸ್ಥಳಗಳನ್ನು ವಿಹಾರಗಳಂತೇಳಿ ಕರೆಯಲಾಗುತ್ತಿತ್ತು ಅಂತೇಳಿ ತಿಳಿಯಲಾಗಿದೆ. ಶಾತವಾಹನರ ವಾಸ್ತುಶಿಲ್ಪದಲ್ಲಿ ಗುಹಾಂತರ ವಾಸ್ತುಶಿಲ್ಪ ತುಂಬ ಪ್ರಮುಖವಾದುದು. ಶಾತವಾಹನರು ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಗಳಲ್ಲಿ ಅನೇಕ ಗುಹೆಗಳನ್ನು ಕೋರಿಸ್ತಾರೆ. ಇವುಗಳನ್ನು 2 ವಿಧವಾಗಿ ವಿಂಗಡಿಸಬಹುದು. ಮೊದಲನೇದು ಚೈತ್ಯಗಳು ಅಂತ ಬಂದರೆ, ಎರಡನೇದು ವಿಹಾರಗಳು. ಚೈತ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ಚೈತ್ಯಗಳು ಅಂತಂದರೆ ಪ್ರಾರ್ಥನಾ ಮಂದಿರಗಳು. ಚೈತ್ಯಗಳು ಉದ್ದನೆಯ ಹಜಾರವನ್ನು ಹೊಂದಿದ್ದು ಕೊನೆಯಲ್ಲಿ ಒಂದು ಸಣ್ಣ ಸ್ತೂಪವನ್ನು ಹೊಂದಿರ್ತಾ ಇದ್ವು. ಅದರಲ್ಲಿ ಪ್ರಮುಖವಾದಂಥ ಚೈತ್ಯಗಳು ಯಾವುವು ಅಂತಂದರೆ ಶಾತವಾಹನರ ಕಾಲದಲ್ಲಿ ನಿರ್ಮಾಣವಾದಂಥ ಚೈತ್ಯಗಳು. ಮೊದಲನೆಯದು ಕಾರ್ಲೆ ಚೈತ್ಯ. ಇದು ಭಾರತದ ಅತಿ ದೊಡ್ಡ ಮತ್ತು ಅತ್ಯಂತ ಸುಂದರವಾದ ಶಿಲಾಚೈತ್ಯ ಇದಾಗಿದೆ. ಇದರ ಪ್ರವೇಶ ದ್ವಾರದಲ್ಲಿ ಬೃಹತ್ತಾದಂತಹ ಸ್ತಂಭಗಳಿದ್ದು ಅವುಗಳ ಮೇಲೆ ಸಿಂಹಗಳ ಶಿಲ್ಪನ ಕೆತ್ತನೆ ಇರುವುದನ್ನು ನೋಡಬಹುದು. ಒಳಗಿನ ಚಾವಣಿಯು ಕಮಾನಿನ ಆಕಾರದಲ್ಲಿದ್ದು ಮರದ ಕೆತ್ತನೆಯನ್ನು ಹೋಲುವಂಥ ಕಲ್ಲಿನ ಕೆಲಸವಿದೆ. ಅಂದರೆ ಕಲ್ಲಿನ ಮೇಲೆ ಸಣ್ಣದಾದ ಸೂಕ್ಷ್ಮ ಕೆತ್ತನೆ ಕೆಲಸ ಆಗಿರುವುದನ್ನು ಈ ಕಾರ್ಲೆ ಚೈತ್ಯದಲ್ಲಿ ನಾವು ಗಮನಿಸಬಹುದಾಗಿದೆ. ಇಲ್ಲಿ ಗಮನಿಸಬಹುದಾಗಿದೆ ಕಾರ್ಲೆ ಚೈತ್ಯ ನೋಡಿ, ಇಲ್ಲಿ ಸಿಂಹಗಳ ಕೆತ್ತನೆಯ ಚಿತ್ರಗಳಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಅದೇ ರೀತಿ ಇನ್ನಿತರವಾದಂತಹ ಸೂಕ್ಷ್ಮ ಕೆತ್ತನೆಗಳನ್ನು ಕಲ್ಲಿನ ಮೇಲೆ, ಮರದ ಮೇಲೆ ಯಾವ ರೀತಿ ಕೆತ್ತನೆ ಮಾಡ್ತೀವಿ ಆ ರೀತಿಯ ಕೆತ್ತನೆ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ನೋಡಿ, ಇಲ್ಲಿ ಓನ್ಲಿ 2 caves have such lion pillars in front, ಕಾರ್ಲೆ ಆ್ಯಂಡ್ ಕನ್ನೇರಿ ಇಲ್ಲಿ ಗಮನಿಸಬಹುದಾಗಿದೆ. ತುಂಬ
ಸ್ಪಷ್ಟವಾಗಿ ಕಾಣ್ತಿರುವಂಥ ಚಿತ್ರ. ಲಾರ್ಜೆಸ್ಟ್ ಚೈತ್ಯ ಬಂದು ಗೃಹ ಇನ್ ಇಂಡಿಯಾ. ಸ್ತೂಪ ಬಂದು ಇಲ್ಲಿ ಸ್ತೂಪವನ್ನು ಗಮನಿಸಿದರೆ ಒಂದು ಸಿಲಿಂಡರ್ ಆಕೃತಿಯಲ್ಲಿ ಈ ಸ್ತೂಪವನ್ನು ನಿರ್ಮಾಣ ಮಾಡಿರೋದನ್ನು ನಾವು ಗಮನಿಸಬಹುದಾಗಿದೆ. ಈ ರೀತಿ ಸೂಕ್ಷ್ಮ ಕೆತ್ತನೆಗಳ ಮೂಲಕ ಇವರ ಚೈತ್ಯಗಳು ರೂಪುಗೊಂಡಿರುವುದನ್ನು ಕಾಣಬಹುದಾಗಿದೆ. ಇನ್ನು ನಾಸಿಕ್ ಮತ್ತು ಕಣ್ಣೇರಿ ಚೈತ್ಯಗಳನ್ನು ನೋಡೋದಾದರೆ ಇವು ಸರಳತೆಯಿಂದ ಕೂಡಿದ್ದು ಆರಂಭಿಕ ಹಂತದ ಬೌದ್ಧ ಕಲೆಯನ್ನು ಬಿಂಬಿಸುತ್ತವೆ ಅಂತ ಹೇಳ್ಬಹುದಾಗಿದೆ. ಈ ಕಣ್ಣೇರಿ ಚೈತ್ಯಗಳು ಒಂದು ವಿಶಾಲವಾದಂಥ ಒಳಗಡೆ ಮಂಟಪವನ್ನು ಹೊಂದಿದ್ದು ಸುತ್ತಲೂ ಸೂಕ್ಷ್ಮ ಕೆತ್ತನೆಯ ಬೃಹತ್ತಾದಂಥ ಕಲ್ಲುಗಳ ರಚನೆ ಇರೋದನ್ನು ನಾವು ಕಾಣಬಹುದಾಗಿದೆ. ಸ್ತಂಭಗಳ ರಚನೆ ಇರೋದನ್ನು ಕಾಣಬಹುದಾಗಿದೆ. ಇದರ ಒಂದು ಬ್ಲೂ ಪ್ರಿಂಟನ್ನು ನಾವು ನೋಡೋದ್ರೆ ಈ ರೀತಿ ರಚನೆ ಆಗಿದೆ ಅಂತೇಳಿ ನಾವು ಗಮನಿಸಬಹುದಾಗಿದೆ. ನೋಡಿ, ಇಲ್ಲಿ ಒಂದು ಚೈತ್ಯ ಇದೆಯಲ್ಲ, ಈ ಅಜಂತ ಗುಹೆಯಲ್ಲಿ ಕಂಡುಬಂದಿರುವಂತಹ ಮಹಾರಾಷ್ಟ್ರದ ಅಜಂತ ಗುಹೆಯಲ್ಲಿ ಕಂಡುಬರುವಂತಿರುವಂತಹ ಚೈತ್ಯ, ಇಲ್ಲಿ ಬುದ್ಧನು ನಿಂತಿರುವಂತಹ ಒಂದು ಚಿತ್ರ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಚೈತ್ಯ ಇಂಟೀರಿಯರ್ ಶೋಯಿಂಗ್ ಸ್ಟ್ಯಾಂಡಿಂಗ್ ಬುದ್ಧ ಫಿಗರ್ ಓವರ್ ದ ಸ್ತೂಪ, ಅಜಂತ ಕೇವ್ಸ್, ಔರಂಗಾಬಾದ್, ಮಹಾರಾಷ್ಟ್ರ ಇನ್ ಇಂಡಿಯಾ. ಇಲ್ಲಿ ಬುದ್ಧನು ನಿಂತಿರುವಂಥ ಒಂದು ಚಿತ್ರವನ್ನು ಗಮನಿಸಬಹುದಾಗಿದೆ. ಒಂದು ಸುಂದರವಾದ ಕೆತ್ತನೆಯೊಂದಿಗೆ ಈ ಒಂದು ಚೈತ್ಯ ನಿರ್ಮಾಣ ಆಗಿರೋದನ್ನು ನಾವು ಗಮನಿಸಬಹುದಾಗಿದೆ. ಮೇಲ್ಗಡೆ ರೂಪ್ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಸೂಕ್ಷ್ಮವಾದಂಥ ಕೆತ್ತನೆಗಳು. ಈ ರೀತಿಯ ಕೆತ್ತನೆಗಳಿಗೆ ಶಾತವಾಹನರ ಕಾಲದಲ್ಲಿ ಹೆಚ್ಚು ಪ್ರಸಿದ್ಧಿ ಹೊಂದಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಎರಡನೆಯದಾಗಿ ಗಮನಿಸೋದಾದರೆ ವಿಹಾರಗಳು ಅಂದರೆ ವಾಸಸ್ಥಾನಗಳು. ಬೌದ್ಧ ಭಿಕ್ಷುಗಳು ವಾಸ ಮಾಡ್ತಿದ್ದಂಥ ಒಂದು ಸ್ಥಳಗಳನ್ನು ವಿಹಾರಗಳಂತೇಳಿ ಕರಿತಾ ಇದ್ದರು. ಭಿಕ್ಷುಗಳು ವಾಸಿಸಲು ನಿರ್ಮಿಸಿದ ಗುಹೆಗಳಾಗಿವೆ ಇವು ಮಧ್ಯದಲ್ಲಿ ಒಂದು ಚೌಕಾಕಾರದ ಅಜಾರ ಮತ್ತು ಸುತ್ತಲೂ ಸಣ್ಣದಾದಂಥ ಕೊಠಡಿಗಳನ್ನು ಹೊಂದಿರ್ತಿದ್ವು. ನಾಸಿಕ್ನಲ್ಲಿರುವಂತಹ ಗೌತಮಿಪುತ್ರ ವಿಹಾರ ಮತ್ತು ನಾಪಾಣ ವಿಹಾರ ಪ್ರಮುಖವಾದಂಥವಾಗಿವೆ. ಇದರ ಒಂದು ಬ್ಲೂ ಪ್ರಿಂಟನ್ನು ನೋಡೋದಾದರೆ ಮಧ್ಯದಲ್ಲಿ ಒಂದು ಚೌಕಾಕಾರದ ಒಂದು ಹಜಾರ ಇರುವುದನ್ನು ಗಮನಿಸಬಹುದಾಗಿದೆ. ಸುತ್ತಲೂ ಸಣ್ಣದಾದಂಥ ಕೊಠಡಿಗಳ ರಚನೆ ಇರೋದನ್ನು ನಾವು ನೋಡಬಹುದಾಗಿದೆ. ಈ ರೀತಿ ವಿಹಾರಗಳನ್ನು ಇವು ಶಾತವಾಹನರ ಕಾಲದಲ್ಲಿ ನಿರ್ಮಾಣ ಮಾಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ನೋಡಬಹುದಾಗಿದೆ ವಿಹಾರಗಳನ್ನು. ಎಷ್ಟು ತುಂಬ ಸಣ್ಣದಂಥ ಕೊಠಡಿಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ. ವಿಶಾಲವಾದಂಥ ಚೌಕಾಕಾರದ ಹಜಾರವನ್ನು ಸಹ ಇಲ್ಲಿ ನಾವು ನೋಡಬಹುದಾಗಿದೆ. ಅಂದರೆ ಇವು ತಂಗಲು ವ್ಯವಸ್ಥೆ ಮಾಡಿದ್ದಂತ ಅನಿಸುತ್ತೆ ಅವರುಗಳಿಗೆ ವಾಸ ಮಾಡಲು. ಈ ರೀತಿಯ ಸಣ್ಣ ಕೊಠಡಿಗಳಲ್ಲಿ ಅವರು ವಾಸಕ್ಕೆ ಕೂರಲು ಮತ್ತು ಆಶ್ರಯವನ್ನು ಪಡೆಯಲು ಅವರಿಗೆ ನಿರ್ಮಾಣ ಮಾಡಲಾಗಿತ್ತು ಅಂತೇಳಿ ತಿಳಿಯಬಹುದಾಗಿದೆ. ಇನ್ನು ನಹಾಪಾನ ವಿಹಾರವನ್ನು ಇಲ್ಲಿ ಆ ಚಿತ್ರವನ್ನು ಗಮನಿಸಬಹುದಾಗಿದೆ. ಅಲ್ಲಿನ ಒಂದು ಕೆತ್ತನೆಗಳನ್ನು ಸಹ ನಾವಿಲ್ಲಿ ಗಮನಿಸಬಹುದಾಗಿದೆ. ಎಷ್ಟು ತುಂಬ ಸುಂದರವಾದ ಕೆತ್ತನೆಗಳೊಂದಿಗೆ ಈ ವಿಹಾರಗಳನ್ನು ನಿರ್ಮಾಣ ಮಾಡಿರೋದನ್ನು ನಾವು ನೋಡಬಹುದಾಗಿದೆ ಇಲ್ಲಿ. ಇನ್ನು ಸ್ತೂಪ ವಾಸ್ತುಶಿಲ್ಪ. ಸ್ತೂಪಗಳು ಬುದ್ಧನ ಅಥವಾ ಬೌದ್ಧ ಭಿಕ್ಷುಗಳ ಅವಶೇಷಗಳ ಮೇಲೆ ನಿರ್ಮಿಸಿದಂಥ ಗುಮ್ಮಟಾಕಾರದ ರಚನೆಗಳಾಗಿವೆ. ಈ ಸ್ತೂಪಗಳಂದರೆ ಬೌದ್ಧ ಭಿಕ್ಷುಗಳಿರ್ಬೋದು ಅಥವಾ ಬುದ್ಧನ ಅವಶೇಷಗಳ ಮೇಲೆ ಅವರ ಒಂದು ಅವಶೇಷಗಳ ಮೇಲೆ ನಿರ್ಮಾಣ ಮಾಡಿರುವಂಥ ರಚನೆಗಳಾಗಿವೆ. ಅದು ಯಾವ ರೀತಿ ಇರ್ತಿತ್ತಂದರೆ ಗುಮ್ಮಟಾಕಾರದಲ್ಲಿ ರಚನೆ ಮಾಡಿರುವುದನ್ನು ಗಮನಿಸಬಹುದು. ಶಾತವಾಹನರು ಇವುಗಳನ್ನು ಅಲಂಕರಿಸುವಲ್ಲಿ ಹೊಸ ಶೈಲಿಯನ್ನು ಆರಂಭ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದರೆ ಅಮರಾವತಿ ಸ್ತೂಪ, ಆಂಧ್ರ ಪ್ರದೇಶದ ಅಮರಾವತಿ ಸ್ತೂಪ. ಇದು ಶಾತವಾಹನರ ಕಲಾ ವೈಭವದ ಶಿಖರ ಅಂತ ಹೇಳ್ಬೋದು. ಭಾರತದ ಅತಿ ದೊಡ್ಡ ಸ್ತೂಪ ಅಂತಂದರೆ ಅದು ಅಮರಾವತಿ ಸ್ತೂಪ ಆಗಿದೆ. ಭಾರತದಲ್ಲಿಯೇ ಅತಿ ದೊಡ್ಡ ಸ್ತೂಪ ಅಂತಂದರೆ ಅದು ಅಮರಾವತಿ ಸ್ತೂಪ ಆಗಿದೆ. ಇಲ್ಲಿನ ವಿಶೇಷತೆ ಏನಂತಂದರೆ, ಈ ಅಮರಾವತಿ ಸ್ತೂಪದ ವಿಶೇಷತೆ ಏನಂತಂದರೆ ಇಲ್ಲಿ ಬಿಳಿ ಅಮೃತಶಿಲೆಯನ್ನು ವೈಟ್ ಮಾರ್ಬಲ್ ಬಳಸಲಾಗಿದೆ. ಸ್ತೂಪದ ಸುತ್ತಲೂ ಕೆತ್ತನೆಗಳಿಂದ ಕೂಡಿದಂತಹ ವೇದಿಕೆ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ನೋಡಿ, ಇಲ್ಲಿ ಆ ಚಿತ್ರವನ್ನು ಗಮನಿಸಬಹುದು. ಒಂದು ಬಿಳಿ ಅಮೃತಶಿಲೆಯ ಕೆತ್ತನೆ ಇರುವುದನ್ನು ನಾವು ಗಮನಿಸಬಹುದು. ಅದೇ ರೀತಿ ಬುದ್ಧನ ಅವಶೇಷಗಳ ಮೇದಿ ಕೆಳಗಡೆ ಇರ್ತದೆ. ನಾಗಾರ್ಜುನಗೊಂಡ ಸ್ತೂಪ, ಆಂಧ್ರ ಪ್ರದೇಶ. ಇಲ್ಲಿ ಬುದ್ಧ ವಿಷ್ಣು ರೀತಿ ಹಾವಿನ ಮೇಲೆ ಮಲಗಿರುವಂಥ ಚಿತ್ರವನ್ನು ಗಮನಿಸಬಹುದಾಗಿದೆ. ವಿಷ್ಣು ಸಾಮಾನ್ಯವಾಗಿ ಹಾವಿನ ಮೇಲೆ ಮಲಗಿರುವಂಥ ವಿಗ್ರಹಗಳನ್ನು ನಾವೆಲ್ಲ ನೋಡ್ತಿರ್ತೀವಿ. ಆದರೆ ಇಲ್ಲಿ ವಿಶೇಷವಾಗಿ ಬುದ್ಧನು ವಿಷ್ಣುವನ ರೀತಿ ಹಾವಿನ ಮೇಲೆ ಮಲಗಿರುವಂಥ ಚಿತ್ರವನ್ನು ಗಮನಿಸಬಹುದಾಗಿದೆ. ನಾಗಾರ್ಜುನಗೊಂಡ ಸ್ತೂಪದಲ್ಲಿ ಈ ಒಂದು ವಿಶೇಷತೆಯನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಅಮರಾವತಿ ಸ್ತೂಪಕ್ಕೆ ಸಂಬಂಧಪಟ್ಟಂಥ ಇನ್ನಷ್ಟು ಮಾಹಿತಿಯನ್ನು ನೋಡೋದಾದರೆ, ಇದನ್ನು ಮೊದಲು ಮೌರ್ಯ ಸಾಮ್ರಾಟ ಅಶೋಕನ ಕಾಲದಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಇಟ್ಟಿಗೆಗಳಿಂದ ನಿರ್ಮಿಸಲಾಯಿತು ಅಂತೇಳಿ ನಂಬಲಾಗಿದೆ. ಈ ಸ್ತೂಪವು ತನ್ನ ವೈಭವವನ್ನು ಪಡೆದಿದ್ದು ಶಾತವಾಹನರ ಕಾಲದಲ್ಲಿ, ಅಂದರೆ ಕ್ರಿಸ್ತಶಕ 1 ಮತ್ತು 2ನೇ ಶತಮಾನದಲ್ಲಿ.
ಶಾತವಾಹನ ಅರಸರು ವಿಶೇಷವಾಗಿ ವಸಿಷ್ಠಿ ಪುತ್ರ ಪುಲಮಾವಿ ಅನ್ನುವಂಥವರು ರಾಜ ಇದಕ್ಕೆ ಸುಂದರವಾದಂಥ ಬಿಳಿ ಅಮೃತಶಿಲೆಯ ಕೆತ್ತನೆಗಳನ್ನು ಮತ್ತು ವೇದಿಕೆಯನ್ನು ಸೇರಿಸಿದ್ರು ಅಂತೇಳಿ ತಿಳಿಯಲಾಗಿದೆ. ನಂತರದಲ್ಲಿ ಶಾತವಾಹನರ ನಂತರ ಇಕ್ಷ್ವಾಕು ವಂಶದ ಅರಸರು ಸಹ ಇದಕ್ಕೆ ಪ್ರೋತ್ಸಾಹ ನೀಡಿರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ಸನ್ನತಿ ಸ್ತೂಪ, ಇದು ಕರ್ನಾಟಕದಲ್ಲಿ ಕಂಡುಬರ್ತದೆ. ಕಲಬುರಗಿ ಜಿಲ್ಲೆಯ ಭೀಮಾ ನದಿ ದಂಡೆಯ ಮೇಲಿರುವಂಥ ಸನ್ನತಿ ಕರ್ನಾಟಕದ ಪ್ರಮುಖ ಶಾತವಾಹನ ಕೇಂದ್ರ. ಇಲ್ಲಿ ಅಶೋಕನ ಶಿಲ್ಪ ಮತ್ತು ಬೌದ್ಧ ಸ್ತೂಪದ ಅವಶೇಷಗಳು ಪತ್ತೆಯಾಗಿವೆ ಅಂತೇಳಿ ನೋಡಬಹುದಾಗಿದೆ. ಇದು ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಕನಗನಹಳ್ಳಿಯಲ್ಲಿರುವುದನ್ನು ನೋಡಬಹುದಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಅವಶೇಷಗಳಿಲ್ಲಿರುವುದನ್ನು ನಾವು ಗಮನಿಸಬಹುದಾಗಿದೆ. ಈ ಅವಶೇಷಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ಸನ್ನತಿ ಸ್ತೂಪದ ಮತ್ತೊಂದು ವಿಶೇಷತೆಯನ್ನು ನೋಡೋದಾದರೆ ಇದರ ಮೂಲ ನಿರ್ಮಾಣವು ಅಶೋಕನ ಕಾಲದಲ್ಲಿ ಆರಂಭ ಆಯಿತು ಅಂತೇಳಿ ಹೇಳಲಾಗುತ್ತದೆ. ಸನ್ನತಿಯಲ್ಲಿ ಅಶೋಕನ ದೊಡ್ಡ ಬಂಡೆ ಶಾಸನಗಳು ಪತ್ತೆಯಾಗಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಇದರ ವಿಶೇಷತೆ ಏನಂತಂದರೆ ಸನ್ನತಿಯಲ್ಲಿ ದೊರೆತಂಥ ಅತ್ಯಂತ ಪ್ರಮುಖ ಶಿಲ್ಪವೆಂದರೆ ರಾಯೋ ಅಶೋಕ, ಅಂದರೆ ಚಕ್ರವರ್ತಿ ಅಶೋಕ ಎಂದು ಕೆತ್ತಲಾದಂಥ ಅಶೋಕನ ಭಾವಚಿತ್ರ ದೊರೆತಿರುವುದನ್ನು ನಾನು ಕಳೆದ ತರಗತಿಯಲ್ಲೂ ಸಹ ಹೇಳಿದ್ದೀನಿ. ಇದು ಇಡೀ ಜಗತ್ತಿನಲ್ಲಿ ಸಿಕ್ಕಿರುವಂತಹ ಅಶೋಕನ ಏಕೈಕ ಶಿಲ್ಪರೂಪದ ಚಿತ್ರವಾಗಿದೆ. ಈ ಸನ್ನತಿ ಶಾಸನದಲ್ಲಿ ಅವನ ಒಂದು ಭಾವಚಿತ್ರವನ್ನು ಕೆತ್ತಿರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ಶಾತವಾಹನರ ಕಾಲ ಅಂತ ಬಂದರೆ ಅಮರಾವತಿಯಂತೆ ಈ ಸ್ತೂಪವು ಕೂಡ ಶಾತವಾಹನರ ಕಾಲದಲ್ಲಿ ಕ್ರಿಸ್ತಶಕ 1ರಿಂದ 3ನೇ ಶತಮಾನದಲ್ಲಿ ಭವ್ಯವಾಗಿ ಅಭಿವೃದ್ಧಿ ಹೊಂದಿತು ಅಂತೇಳಿ ನಂಬಲಾಗಿದೆ. ಗೌತಮಿಪುತ್ರ ಶಾತಕರ್ಣಿ ಮತ್ತು ಯಜ್ಞಶ್ರೀ ಶಾತಕರ್ಣಿಯ ಕಾಲದ ನಾಣ್ಯಗಳು ಮತ್ತು ಉಲ್ಲೇಖಗಳು ಇಲ್ಲಿ ಸಿಕ್ಕಿರೋದಕ್ಕೆ ಅದು ಪುಷ್ಟೀಕರಣವನ್ನು ನೀಡುತ್ತೆ ಅಂತೇಳಿ ನಾವು ನೋಡಬಹುದಾಗಿದೆ. ಇನ್ನು ಅಮರಾವತಿ ಶಿಲ್ಪಕಲಾ ಶೈಲಿಯನ್ನು ನೋಡೋದಾದರೆ ಭಾರತದ 3 ಪ್ರಮುಖ ಪ್ರಾಚೀನ ಶಿಲ್ಪಕಲಾ ಶೈಲಿಗಳಲ್ಲಿ ಅವು ಯಾವುವು ಅಂದರೆ ಗಾಂಧಾರ, ಮಥುರಾ ಮತ್ತು ಅಮರಾವತಿ. ಈ ಶಿಲ್ಪಕಲಾ ಶೈಲಿಗಳಲ್ಲಿ ಇದು ದಕ್ಷಿಣ ಭಾರತದ ಶೈಲಿಯಾಗಿದೆ. ಈ ವೈಶಿಷ್ಟ್ಯತೆಗಳನ್ನು ನೋಡೋದಾದರೆ ಈ ಶೈಲಿಯ ಶಿಲ್ಪಗಳಲ್ಲಿ ನಿರೂಪಣಾ ಕಲೆ ಕಂಡುಬರ್ತದೆ. ಅಂದರೆ ಬುದ್ಧನ ಜೀವನದ ಕಥೆಗಳನ್ನು, ಜಾತಕ ಕಥೆಗಳನ್ನು, ಅವನ ಒಂದು ಬಾಲ್ಯದಿಂದ ಹಿಡಿದು ತನ್ನ ಕೊನೆ ತನಕ ಜೀವನದ ಅನೇಕ ಕಥೆಗಳನ್ನು ಶಿಲ್ಪಗಳ ಮೂಲಕ ಸರಣಿಯಾಗಿ ವಿವರಿಸಲಾಗಿದೆ ಅಂತೇಳಿ ಹೇಳ್ಬಹುದು. ಇನ್ನು ಜಾತಕ ಕಥೆಗಳನ್ನು ನೋಡೋದಾದರೆ ಸ್ತೂಪಗಳ ಮೇಲೆ ಬುದ್ಧನ ಪೂರ್ವಜನ್ಮದ ಕಥೆಗಳನ್ನು ಕೆತ್ತಲಾಗಿದೆ. ಇನ್ನು ಕಂಚಿನ ಕಲೆ, ಈ ಒಂದು ಸ್ತೂಪಗಳಲ್ಲಿ ಹೆಚ್ಚಿನದಾಗಿ ಕಂಚಿನ ಕಲೆಯನ್ನು ನಾವು ಕಾಣಬಹುದಾಗಿದೆ. ಇವರು ಕಂಚಿನ ಪ್ರತಿಮೆಗಳನ್ನು ಮಾಡುವಲ್ಲಿ ನಿಪುಣರಾಗಿದ್ದರು ಅನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ. ಕೊಲ್ಲಾಪುರದಲ್ಲಿ ಸಿಕ್ಕಿರುವಂಥ ಕಂಚಿನ ಬುದ್ಧನ ಪ್ರತಿಮೆ ಇದಕ್ಕೆ ಪ್ರಮುಖ ಉದಾಹರಣೆ ಅಂತೇಳಿ ಹೇಳಬಹುದು. ಇನ್ನು ಈ ಶಿಲ್ಪಕಲೆಯ ಪ್ರಮುಖ ತಾಂತ್ರಿಕ ಅಂಶಗಳನ್ನು ನಾವು ಹೆಚ್ಚಾಗಿ ಗಮನಿಸೋದಾದರೆ ಇದು UPSCಗೆ ಸಂಬಂಧಪಟ್ಟಂತೆ ಮುಖ್ಯ ಪರೀಕ್ಷೆಯಲ್ಲಿ ತುಂಬ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬಹುದು. ಈ ಪ್ರಮುಖ ತಾಂತ್ರಿಕ ಅಂಶಗಳನ್ನು ನಾವು ನೋಡೋದಾದರೆ ಲೋಹದ ಕಲೆ, ಯಾವ ರೀತಿಯ ಲೋಹದ ಕಲೆಯನ್ನು ಇವರು ಬಳಸಿದ್ರು ಅಂತಂದರೆ ಇವರು ಕಂಚಿನ ಪ್ರತಿಮೆಗಳನ್ನು ತಯಾರಿಸುವಲ್ಲಿ ನಿಪುಣರಾಗಿದ್ದರು. ಕೊಲ್ಲಾಪುರದಲ್ಲಿ ಸಿಕ್ಕಿರುವ ಕಂಚಿನ ಬುದ್ಧನ ಪ್ರತಿಮೆ ಇದಕ್ಕೆ ಪ್ರಮುಖ ಉದಾಹರಣೆಯಾಗಿದೆ ಅಂತೇಳಿ ತಿಳಿಯಬಹುದಾಗಿದೆ. ಇನ್ನು ಸ್ತೂಪಗಳ ಒಳಭಾಗಕ್ಕೆ ಇಟ್ಟಿಗೆಗಳನ್ನು ಮತ್ತು ಹೊರಭಾಗಕ್ಕೆ ಕಲ್ಲು ಅಥವಾ ಅಮೃತಶಿಲೆಯನ್ನು ಬಳಸ್ತಾ ಇದ್ರು ಅಂತೇಳಿ ನೋಡಬಹುದು. ಒಳಗಡೆ ಭಾಗಕ್ಕೆ ಕಟ್ಟಬೇಕಾದ್ರೆ ಇಟ್ಟಿಗೆಯನ್ನು ಬಳಸಿದರೆ ಹೊರಗಡೆ ಭಾಗಕ್ಕೆ ತುಂಬ ಸುಂದರವಾಗಿ ಕಾಣೋ ರೀತಿ ಕಲ್ಲು ಅಥವಾ ಬಿಳಿ ಬಣ್ಣದ ಅಮೃತಶಿಲೆಯನ್ನು ಬಳಸ್ತಾ ಇದ್ರು ಅಂತೇಳಿ ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ಚಿತ್ರಕಲೆ ಅಂತ ಬಂದಾಗ ಅಜಂತಾ ಗುಹೆಗಳ ಪೈಕಿ 9 ಮತ್ತು 10ನೇ ಗುಹೆಗಳಲ್ಲಿರುವ ಆರಂಭಿಕ ಚಿತ್ರಕಲೆಗಳು ಶಾತವಾಹನರ ಕಾಲಕ್ಕೆ ಸೇರಿವೆ ಎಂದು ಹೇಳಿ ಇತಿಹಾಸಕಾರರು ಅಭಿಪ್ರಾಯಪಟ್ಟಿರುವುದನ್ನು ಸಹ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಇನ್ನು ಶಾತವಾಹನರ ಕಾಲಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಪ್ರಮುಖ ಐತಿಹಾಸಿಕ ತಾಣಗಳನ್ನು ನೋಡೋದಾದರೆ ಸನ್ನತಿ, ಕಲಬುರಗಿ ಜಿಲ್ಲೆ ಇರುವಂಥ ಸನ್ನತಿ, ಇಲ್ಲಿ ದೊರೆತ ಅಶೋಕನ ಶಿಲ್ಪ ಮತ್ತು ಬೌದ್ಧ ಸ್ತೂಪಗಳು ಶಾತವಾಹನರ ಕಾಲದ ಕಲೆಗೆ ಸಾಕ್ಷಿಯಾಗಿವೆ ಅಂತೇಳಿ ನಾವು ತಿಳಿಯಬಹುದು. ಇನ್ನು ಚಿತ್ರದುರ್ಗದ ಬ್ರಹ್ಮಗಿರಿಯಲ್ಲಿ ಸಿಕ್ಕಿರುವಂಥ ಅನೇಕ ನಾಣ್ಯಗಳು ಮತ್ತು ಮಡಿಕೆಗಳು ಶಾತವಾಹನರ ಕಾಲದಕ್ಕೆ ಸಂಬಂಧಪಟ್ಟಿದ್ದಂತೇಳಿ ಅನೇಕ ಇತಿಹಾಸಕಾರರು ಅಭಿಪ್ರಾಯಪಟ್ಟಿರುವುದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ವಡಂಗಾಂವ್ ಮತ್ತು ಮಾಧವಪುರ, ಇಲ್ಲಿ ಶಾತವಾಹನರ ಕಾಲದ ಸುಸಜ್ಜಿತ ನಗರದ ಅವಶೇಷಗಳು ಸಿಕ್ಕಿರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ಶಿವಮೊಗ್ಗದ ತಾಳಗುಂದಕ್ಕೆ ಸಂಬಂಧಪಟ್ಟಂತೆ ಕದಂಬರ ಕಾಲದ ಮೊದಲೇ ಇಲ್ಲಿ ಶಾತವಾಹನರ ಪ್ರಭಾವ ಇತ್ತು ಅಂತೇಳಿ ಹೇಳ್ಬಹುದಾಗಿದೆ. ಈ ತಾಳಗುಂದ ಅಂತ ಬಂದ ತಕ್ಷಣ ಕದಂಬರ ಒಂದು ಆಡಳಿತವನ್ನು ಕಾಣಬಹುದು. ಆದರೆ ಅದಕ್ಕೂ ಮೊದಲು ಇಲ್ಲಿ ಶಾತವಾಹನರ ಒಂದು ಪ್ರಭಾವ ಆಡಳಿತ ಇತ್ತು ಎಂಬುದನ್ನು ಗಮನಿಸಬಹುದಾಗಿದೆ. ಇದಿಷ್ಟು ಕರ್ನಾಟಕದಲ್ಲಿ ಶಾತವಾಹನರ ಕಾಲದ ಆಡಳಿತ ಮತ್ತು ಅವರ ಒಂದು ಆಡಳಿತ ವೈಖರಿ ಎಲ್ಲವನ್ನೂ ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಅಧ್ಯಾಯದೊಂದಿಗೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.